ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಹಿಡಿದಾವರೆಗಳಿಗೆ ಹಣೆಮಣೆದು ಬಸವಾರೂಢ ಮಹಾಸ್ವಾಮಿಗಳನ್ನು ಈಶ್ವರಾನಂದ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ನೆನೆದು ವೇದಾಂತ ಪರಿಷತ್ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮ ಅನುಭವಾಮೃತವನ್ನು ದಯಪಾಲಿಸಿರುವ ಕೊಟ್ಟಲಿಗೆಯ ಸಿದ್ಧಾರೂಢ ಶರಣರಿಗೂ ವಂದಿಸಿ ಮತ್ತು ಶ್ರದ್ಧೆಯಿಂದ ಉಪಸ್ಥಿತರಾದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಋಷಿಗಳು ಯಾವುದು ಶಾಶ್ವತವಾಗಿದೆ ಅದರ ಕುರಿತು ಆಳವಾಗಿ ಚಿಂತನೆಯನ್ನು ಮಾಡಿದರು. ಯಾವುದು ಯಾವಾಗಲೂ ಇದ್ದಂಗೆ ಇರ್ತೈತಿ, ಬದಲಾಗಂಗಿಲ್ಲ, ಯಾವುದಕ್ಕೆ ದೇಶ ಕಾಲ ವಸ್ತುಗಳ ಪರಿಮಿತಿ ಇಲ್ಲ, ಅಂಥ ಪರಿಪೂರ್ಣವಾದ ವಸ್ತು ಯಾವುದು, ಯಾವುದು ಹಳೆಯದಾಗುವುದಿಲ್ಲ, ಯಾವುದು ಜ್ಞಾನರೂಪವಾಗಿರ್ತದ, ಯಾವುದರ ಸ್ವರೂಪ ಪರಿಪೂರ್ಣವಾದ ಆನಂದ ಇದೆ, ಅದರ ಕುರಿತು ಋಷಿ ಮುನಿಗಳು ಇಡೀ ಜಗತ್ತನ್ನು ಮರೆತು ಧ್ಯಾನವನ್ನು ಮಾಡಿದರು. ನಾವೆಲ್ಲರೂ ಜಗತ್ತಿನ ಗದ್ದಲಕ್ಕೆ ಬಿದ್ದು ನಮ್ಮನ್ನು ನಾವು ಮರೆತಿದ್ದೀವಿ ಅಷ್ಟೇ. ಆದರೆ ನಾವೇನು ಮೂಲತಃ ಯಾರೂ ಪ್ರಪಂಚಿಕರಲ್ಲ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ ಗೀತೆಯಲ್ಲಿ ಬರುವಂಥ ಮಾತು. ನಮ್ಮ ಸ್ವಭಾವ, ಸ್ವ ಅಂದ್ರೆ ತಾನು, ತನ್ನ ಮೂಲ ಸ್ವರೂಪ ಏನದ ಅಂದ್ರೆ ಅಧ್ಯಾತ್ಮನೇ ಅದ, ಪ್ರಪಂಚ ಅಲ್ಲ. ಯಾರೂ ಕೂಡ ಆತ್ಮನನ್ನ ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡ್ಲಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಆತ್ಮನನ್ನ ಇನ್ನೊಂದರ ಜೊತೆಗೆ ಲಗ್ನ ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಯಾರೂ ಕೂಡ ಆತ್ಮನನ್ನು ಹೊತ್ತುಕೊಂಡು ಹೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಏನಂದ್ರೆ ನಾವು ಆಳವಾಗಿ ಧ್ಯಾನವನ್ನು ಮಾಡದೇ ಇರುವಂಥ ಪರಿಣಾಮ. ಅಂದ್ರೆ ಇದೆಲ್ಲ ದುಃಖದ ಸಂಸಾರ. ಎದಕ್ಕೆ ಬಂದೈತಿದು? ನಾವು ಯಾರೂ ಆ ಕಡೆ ಲಕ್ಷ್ಯನ ಕೊಟ್ಟಿಲ್ಲ. ನಾವೆಲ್ಲ ಲಕ್ಷ್ಯ ಕೊಟ್ಟದ್ದು ಯಾವ ಕಡೆಗದ ಅಂದ್ರೆ ಬರೀ ತೋರಿಕೆಯ ಪ್ರಪಂಚ. ಪರಮಾನುಭವ ಬೋಧೆಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ಕಲ್ಪಿತ ಪುರುಷ ಇವೇನು ಖರೆ ಅಲ್ಲ ಇದ್ದಾವ. ನಾವ್ಯಾರೂ ಖರೆನ ಸಂಸಾರಿಕರ ಅಲ್ಲ. ಖರೇನ ವರಿಗೆ ಹಚ್ಚಿ ನೋಡಿದರೆ ನಾವು ಯಾರೂ ಕೂಡ ಪ್ರಾಪಂಚಿಕರೇ ಅಲ್ಲ. ನಮಗೆ ಮನಿ ಮಾರ ಅವು ಇವು ಏನಿಲ್ಲ. ಅವ್ವ ಅಪ್ಪ ಅಂತೂ ಮೊದಲ ಇಲ್ಲ, ಅಲ್ಲಿಂದ ಎಲ್ಲ ಚಾಲು ಆಗೈತೆ ಅವ್ವ ಅಪ್ಪನಿಂದ. ಆದ್ರೆ ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ, ಈ ಮಲತ್ರಯಗಳಿರಲಾರದಂಥ ನಿರ್ಮಲವಾದ ಪರಮ ಪವಿತ್ರ ತತ್ವವೇ ಆತ್ಮ. ಅದುವೇ ನಮ್ಮ ಮೂಲ ಸ್ವರೂಪ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ನಾವೆಲ್ಲ ತೋರಿಕೆಯ ಈ ಜಗತ್ತಿನ ಮಾಯಾಜಾಲದಲ್ಲಿ ಸಿಕ್ಕಿಬಿಟ್ಟಿದ್ದೇವೆ. ಆದರೆ ಇದು ಏನಪ್ಪಾ ಅಂತ ವಿಚಾರ ಮಾಡಿದರೆ ಇರಂಗಿಲ್ಲ ಪ್ರಪಂಚ. ಅದರ ವಿಶೇಷತೆ, ಪ್ರಪಂಚ ಐತನಂದ್ರೆ ಐತಿ, ಇಲ್ಲಂದ್ರೆ ಇಲ್ಲ. ಯಾವಾಗೈತಿ ಯಾವಾಗಿಲ್ಲ ಅಂತ ಕೇಳಿದ್ರ ಚಂದ್ರೋದಯದಲ್ಲಿ ಹೇಳ್ತಾರೆ. ವಿಚಾರ ಚಂದ್ರೋದಯದಲ್ಲಿ
ಅವಿಚಾರೇಣ ಕೃತೋ ಬಂಧಃ ವಿಚಾರೇಣ ನಿವರ್ತತೆ. ವಿಚಾರ ಮಾಡಲಾರದ ಕಾಲದೊಳಗ ಹಗ್ಗದಲ್ಲಿ ಹಾವು ಐತೆ ಇಲ್ಲಂತಲ್ಲ. ಮತ್ತು ವಿಚಾರ ಮಾಡಿದ ಕಾಲದೊಳಗ ಅದು ಹಗ್ಗನ ಐತಿ, ಹಾವು ಇಲ್ಲ. ಹೀಗಾಗಿ ಮನುಷ್ಯನೇ ಸರಿಯಾಗಿ ವಿಚಾರ ಮಾಡೋದು ತಿಳ್ಕೊ. ಇದು ವೇದಾಂತದ ಉದ್ದೇಶ ಏನಪ್ಪ ಅಂದ್ರೆ ವಿಚಾರಕ್ಕೆ ಹಸ್ತೈತಿ ಮನುಷ್ಯನನ್ನು. ಬರೀ 101 ತೆಂಗಿನಕಾಯಿ ಹೊಡಿ, 11 ಸುತ್ತ ಹಾಕು, 41 ಸುತ್ತ ಹಾಕು, 12 ಜ್ಯೋತಿರ್ಲಿಂಗ ತಿರುಗಾಡೆ ಬಾ, 52 ಶಕ್ತಿಪೀಠಕ್ಕೆ ಹೋಗು, ಅಲ್ಲಿ ಮುಳುಗ ಬಾ, ಇಲ್ಲಿ ಮುಳುಗ ಬಾ, ಆ ಜ್ಯೋತಿಷಿ ಕಡೆ ಹೋಗು, ಈ ಮಂತ್ರವಾದಿ ಕಡೆ ಹೋಗು, ಆಯ್ತಾರ ಅಮಾಸೆ ದಿವಸ 3 ನಿಂಬೆಕಾಯಿ ತಂದು 3 ಕತ್ರಿಗೆ ಹೋಗಿ, ಇವೆಲ್ಲ ಎದಕ್ಕೆ? ತಿಳುವಳಿಕೆ ಇರ್ಲಾರ್ದ. ವೇದಾಂತ ಇದನ್ನ ಏನನ್ನೇ ಹೇಳಂಗಿಲ್ಲ. ವೇದಾಂತ ಅಂದ್ರೆ ಏನಪ್ಪ? ಕೊನೆಯ ದರ್ಶನ. ಅದು ಷಡ್ ದರ್ಶನಗಳಲ್ಲೇ ಕೊಟ್ಟ ಕೊನೆಯ ದರ್ಶನ ಯಾವುದು ಅಂದ್ರೆ ವೇದಾಂತ ದರ್ಶನ. ಅದಕ್ಕೆ ಉತ್ತರ ಮೀಮಾಂಸಾ ಅಂತ ಕರೀತಾರೆ. ಅಂತಹ ವೇದಾಂತಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಇಡೀ ಜಗತ್ತಿನ ಸಾರಭೂತವಾದಂಥ ಜ್ಞಾನ ಎಲ್ಲಿ ಅಡಗ್ಯದಪ್ಪ ಅಂದ್ರೆ ಉಪನಿಷತ್ತಿನಲ್ಲಿ ಅಡಗ್ಯದ. ನಾವು ಮನುಷ್ಯರಾಗಿ ಹುಟ್ಟಿ ಉಪನಿಷತ್ತನ್ನ ತಿಳಿಯದೇ ದೇಹ ಬಿಟ್ಟಿವಿ ಅಂದ್ರೆ ನಮ್ಮಟ್ಟ ದೊಡ್ಡ ಲಾಸನೆ ಯಾರಿಗೂ ಆಗಲಿಲ್ಲ ಅಂತ ಅರ್ಥ. ಅತಿ ಕಿಮ್ಮತ್ತಿಂದ ಏನಪ್ಪ ಇಡೀ ಜಗತ್ತಿನಲ್ಲಿ? ಉಪನಿಷತ್ತು. ಅದರಷ್ಟು ದೊಡ್ಡ ಜ್ಞಾನನೂ ಇಲ್ಲ, ಅದನ್ನು ಹೇಳಿದಂಥ ಋಷಿಗಳಷ್ಟು ದೊಡ್ಡವರು ಇಡೀ ವಿಶ್ವದಲ್ಲಿ ಇಲ್ಲಿಯವರೆಗೆ ಯಾರೂ ಆಗೇ ಇಲ್ಲ, ಮುಂದಾಗುವುದೂ ಇಲ್ಲ. ಇಡೀ ಮನುಕುಲಕ್ಕೆ ಹಿರಿಯರು ಯಾರಪ್ಪ? ಶಾಶ್ವತವಾಗಿ ಇಡೀ ಮನುಕುಲವನ್ನು ಆಳುವಂಥವರು ಯಾರು ಅಂದ್ರೆ ಋಷಿಗಳು. ಈ ಜಗತ್ತಿನ ಶಾಶ್ವತ ಸತ್ಯದ ಜ್ಞಾನ ಎಲ್ಲಿ ಅಡಗ್ಯದ ಅಂದ್ರೆ ಉಪನಿಷತ್ತಿನಲ್ಲಿ ಅಡಗ್ಯದ. ಇಡೀ ವಿಶ್ವದ ಹಣೆ ಬರಹವನ್ನು ಬರೆದಂಥವರು ಯಾರು ಅಂದ್ರೆ ಋಷಿಮುನಿಗಳು. ಎಲ್ಲನ ಹೇಳಿಬಿಟ್ಟಾರ. ಅದರಲ್ಲಿ ಅವರು ಹೇಳಲಾರದಂಥ ವಿಷಯಗಳೇ ಉಳಿದಿಲ್ಲ, ಎಲ್ಲ ಹೇಳಿಬಿಟ್ಟಾರ. ನಮಗೆ ಯಾಕೆ ದುಃಖ ಆಕತಿ ಅಂದ್ರೆ ನಿನಗೆ ಹಿಂಗೆ ತಪ್ಪು ಮಾಡಿದೆ ಅದಕ್ಕೆ ದುಃಖ ಆಕತಿ ಅಂತ ಹೇಳ್ತಾರೆ. ಈ ದುಃಖ ಹೋಗ್ಬೇಕಂದ್ರೆ ಏನು ಮಾಡಬೇಕು? ತನ್ನ ಕುಂಡ್ರು, ಇದನ್ನು ತಲೆಯಾನ ಗದ್ಲಾದ ಸ್ವಲ್ಪ ತಲೆಯಂದು ಇಳಿಸಿಡು, ಇಟ್ಟುಕೊಂಡು ಶಾಂತ ಚಿತ್ತನಾಗಿ ವಿಚಾರ ಮಾಡ್ಕೋತ ಹೋಗು. ಏನಪ್ಪ ನಾ ಏನಿದ್ನಿ, ಏನಾದ್ನಿ, ಮುಂದೆ ಎಲ್ಲಿ ಹೋಗಾವದೀನಿ, ಇಷ್ಟ ವಿಚಾರ ಮಾಡು. ಏನದು? 3 ಪ್ರಶ್ನೆ. ಮೊದಲು ಏನಿದ್ನಿ, ಈಗೇನದೀನಿ, ಮುಂದೆ ಏನು ಆಗಾವದೀನಿ, ಯಾಕಡೆ ಹೊಂಟನಿ. ಇದು ಹಳ್ಳಿ ಭಾಷೆದಾಗ. ಇದನ್ನು ಶಂಕರಾಚಾರ್ಯರು ಕಸ್ತುಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಂ ಅಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ವಿಚಾರ ಮಾಡ ಸ್ವಲ್ಪ. ಯಾಕೆ ಅಂದ್ರ ಮನುಷ್ಯನಲ್ಲಿರುವಂಥ ಅತ್ಯಂತ ವಿಶೇಷವಾದ ಶಕ್ತಿ ಯಾವುದು ಅಂದ್ರೆ ವಿವೇಕ. ವಿವೇಕ ಜಾಗೃತ ಆಯಿತು, ಮನುಷ್ಯನಿದ್ದಂಥವ ದೇವರಾಗ್ತಾನೆ. ವಿವೇಕ ಮಂದಾಯಿತು ಅಂದ್ರ ನಾವು ಏನಾಗ್ತೀವಿ ಹೇಳಕ್ಕೆ ಬರಂಗಿಲ್ಲ, ತಮೋ ಗುಣಿಗಳಾಗ್ತೀವಿ. ಈ ತ್ರಿಗುಣದ ಮಾಯಾತ್ಮಕವಾದ ಪ್ರಪಂಚದಲ್ಲಿ ಸಿಕ್ಕ ಸಾಯ್ತೀವಿ. ಹೀಗಾಗಿ ಅಂಥ ಋಷಿಮುನಿಗಳು ಯಾವ ಜ್ಞಾನವನ್ನು ಹೇಳಿದ್ರಲ್ಲ ಅದಕ್ಕೆ ವೇದಾಂತ ಅಂತ ಕರೀತಾರೆ. ಅಂಥ ವೇದಾಂತ ಪರಿಷತ್ತಿನ ಕಾರ್ಯಕ್ರಮ ಇದು. ಇಲ್ಲಿ ಬಂದು ಮತ್ತೆ ಏನ್ರಿ ಪ್ರಪಂಚದ ಕತೆ ಹೇಳಿಲ್ಲ ಸ್ವಾಮಿಗಳು ಅಂತ ಕೇಳಬೇಡ್ರಿ. ಕಾರ್ಯಕ್ರಮದ ಯಾವುದೈತಿ? ವೇದಾಂತ ಪರಿಷತ್. ಸಿದ್ಧಾರೂಢರ ಸಂಪ್ರದಾಯದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರವೇ ಇದಕ್ಕೆ ಅಧಿಷ್ಠಾನಭೂತವಾದಂಥ ಗ್ರಂಥಗಳಿಲ್ಲಿ. ಆಧಾರ ಗ್ರಂಥ ಯಾವುದು ಅಂದ್ರೆ ನಿಜಗುಣರ ಗ್ರಂಥ. ನಿಜಗುಣರ ಗ್ರಂಥಗಳನ್ನು ಯಾಕೆ ಇಡ್ತಾರಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೀಗಿದ್ರು
ಯಾವ ಜಾತಿ ಮತ ಪಂಥ ವರ್ಗ ವರ್ಣ ಈ ಯಾವುದೇ ರೀತಿಯಾದಂಥ ಭೇದ ಭಾವನೆಗಳಿಗೆ ಅಂಟಿಕೊಳ್ಳದೆ ಋಷಿ ಮುನಿಗಳು ಯಾವ ಜ್ಞಾನವನ್ನು ಹೇಳಿದ್ರೋ ಅದನ್ನೇ ಅತ್ಯಂತ ಸರಳೀಕರಿಸಿ ದಾರ್ಶನಿಕ ಭಾಷೆಯಲ್ಲಿ ಕನ್ನಡದ ಸೊಗಡಿನಲ್ಲಿ ಹೇಳಿದಂತಹ ಒಬ್ಬ ಆಧುನಿಕ ಕಾಲದ ಮಹಾಶಿವಯೋಗಿ ತತ್ವದರ್ಶಿ ಯಾರಪ್ಪ ಅಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಬಹಳ ಸರಳವಾಗಿ ಹೇಳ್ಯಾರ ಅವರು. ಅದರಲ್ಲಿ ಇವತ್ತಿನ ವಿಷಯ ನೋಡಿ ಸಲಹೆಯ ನಿನ್ನ ಅಡಿವಿಡಿದೇನು ಅಭವ. ಶಿವಕಾರುಣ್ಯ ಸ್ಥಳದ ಪ್ರಾರ್ಥನೆ. ಇಡೀ 5 ಸ್ಥಳಗಳದಾವು. ಶಿವಕಾರುಣ್ಯ, ಜೀವ ಸಂಬೋಧನ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ. ಈ 5 ಸ್ಥಳಗಳಲ್ಲಿ ನಾವು ಮುಂದಿನ 4 ಸ್ಥಳ ಬಿಟ್ಟರು ನಡಿತೈತಿ. ಯಾಕೆ ಅಂದ್ರ ಪತಂಜಲಿ ಮಹರ್ಷಿಗಳು ಹೇಳ್ಯಾರ, ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನಾತ್. ಬರೇ ಈಶ್ವರನ ಭಕ್ತಿಯನ್ನು ಮಾಡುವುದರಿಂದ, ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತನಾಗುವುದರಿಂದ ನೀನು ಸಮಾಧಿ ಸಿದ್ಧನಾಗುತ್ತಿ. ಒಬ್ಬ ಯೋಗಿ ಆಗ್ಬೇಕಂದ್ರೆ ಏನೋ ಬೇರೆ ಸಾಧನಾನ ಬೇಡ. ತುಕಾರಾಮ್ ಮಹಾರಾಜರು ಏನು ಮಾಡಿದರು? ಬರೀ ವಿಠ್ಠಲ 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 ಅಂದು ಸಶರೀರಿಯಾಗಿ ವೈಕುಂಠಕ್ಕೆ ಹೋದರಲ್ಲ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಬೇಕು? ಬಸವಣ್ಣನವರು ಬರೀ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆಯನ್ನು ಮಾಡಿ ಲಕ್ಷದ ಮೇಲೆ 96,000 ಜನ ಅಮರಗಣಗಳನ್ನು ಕೂಡಿಸಿದರು. ಎಲ್ಲರಿಗೂ ಭಕ್ತಿಯನ್ನು ಕಲಿಸಿದರು. ಅಷ್ಟೇ ಅಲ್ಲದೆ ತಾವು ಕೂಡ ಲಿಂಗೈಕ್ಯ ಸ್ಥಿತಿಯ ಅನುಭವವನ್ನು ಹೊಂದಿದರು. ಎದರಿಂದ? ಬರೀ ಭಕ್ತಿ ಮಾತ್ರ ಮಾಡುವುದರಿಂದ. ಇಡೀ ವಿಶ್ವದಲ್ಲಿರುವಂಥ ಎಷ್ಟು ಆಧ್ಯಾತ್ಮಿಕ ಸಾಧನೆಗಳದಾವು, ಎಷ್ಟು ಧಾರ್ಮಿಕ ಸಾಧನೆಗಳದಾವು, ಧಾರ್ಮಿಕ ಲೋಕದ ಎಷ್ಟು ವ್ರತ ಉಪವಾಸಗಳದಾವ, ಇವೆಲ್ಲವನ್ನು ಬದಿಗಿಟ್ಟು ಬರೇ ಭಕ್ತಿ ಒಂದನ್ನು ನಾವು ಹಿಡ್ಕೊಂಡು ಹೋದೇವೆ ಅಂದರೆ ಇಡೀ ಜಗತ್ತಿನ ಎಲ್ಲ ಸಾಧನ ಮಾಡಿದಂಗಾಗ್ತೈತಿ. ಅಷ್ಟು ಶಕ್ತಿ ಭಕ್ತಿಯಲ್ಲಿದೆ. ಆದರೆ ಭಕ್ತಿ ಹೆಂಗಿರಬೇಕು ಅಂದ್ರೆ ನಿರ್ಮಲವಾಗಿರಬೇಕು, ಪವಿತ್ರವಾಗಿರಬೇಕು, ಪರಮ ಪ್ರೇಮ ಸ್ವರೂಪವಾಗಿರಬೇಕು. ಇದೇ ಒಂದು ನಿಯಮ. ಅದು ಹೇಗಿರಬೇಕು ಭಕ್ತಿ ಅಂದ್ರೆ ಸಕಾಮವಾಗಿರಬಾರದು, ನಿಷ್ಕಾಮ ಭಕ್ತಿ ಇರಬೇಕು. ಈಗ ಸಣ್ಣ ಹುಡುಗರು ಕೈ ಮುಗಿದು ಪ್ರಾರ್ಥನಾ ಮಾಡ್ತಾವ, ಏನರೇ ಬೇಡಿಕೆ ಇಡ್ತಾವ ನಾವು? ಏನೂ ಇಲ್ಲ. ಆದ್ರೆ ನಾವು ದೇವರ ಗುಡಿಗೆ ಹೋಗ್ತೀವಿ, ನಾವು ಹಾದೇವು ಅಂದ್ರೆ ದೇವರು ಗಡಬಡಿಸಿಬಿಡ್ತಾನ. ಎದಕ್ಕೆ ಬಂದೋ ಏನು ಕೇಳ್ತಾನೋ ಏನು. ಅವ ದೇವರು ನಾವು ಹೋಗುತ್ತಕ್ಕ ಗುಡ್ಯಾಂದ ಶಿಖರದ ಮೇಲೆ ಹೋಗಿ ಕೂತಿರ್ತಾನೆ. ನಾವು ಹೋದ ಬಳಕ ಮತ್ತೆ ಕೆಳಗಿಳಿದು ಬರ್ತಾನ. ರಾತ್ರಿ ಗುಡ್ಯಾಗ ಇರ್ತಾನೆ, ಮತ್ತೆ 12 4 ತಕ್ಕ ಗುಡ್ಯಾಗ ಇರ್ತಾನೆ. ಹಗಲದ್ದು ಇರಂಗಿಲ್ಲ. ನಾವು ಯಾವಾಗ ಹೋಗಿಲ್ಲ ಅವಾಗ ಗುಡ್ಯಾಗ ದೇವ್ರು ಇರಂಗಿಲ್ಲ, ಬರೇ ಮೂರ್ತಿ ಅಟ್ಟ ಇರ್ತೈತಿ. ಯಾಕೆ ಅಂದ್ರೆ ನಮ್ಮ ಸಕಾಮ ಭಕ್ತಿ. ಅದನ್ನು ಕೊಡು, ಇದನ್ನು ಕೊಡು, ಅದು ಕಡಿಮೆ ಬಿದ್ದೈತಿ, ಇದು ಕಡಿಮೆ ಬಿದ್ದೈತಿ. ಬರೀ ಬೇಡ್ಕೊಳ್ಳೋ ಸಲುವಾಗಿ ಹುಟ್ಟಿದೀವನ ಅಂದಂಗ ಆಗೈತಿ ನಮ್ಮ ಜೀವನ. ಏನು ಬೇಡ್ಕೊಳ್ಳೋದಪ್ಪ? ದೇವ್ರು ಇನ್ನ ಏನು ಕೊಡ್ಬೇಕು? ಇನ್ನ ಏನು ಕೊಡಬೇಕು? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಇಷ್ಟೆಲ್ಲ ಕೊಟ್ಟನ್ ದೇವ್ರು, ಇನ್ನ ಏನು ಕೊಡಬೇಕಪ್ಪ? ಆದರೂ ನಮಗೆ ಕಡಿಮೆ ಅನಿಸ್ಲತ್ತೈತಿ. ದೇವ್ರು ನಮಗೆ ಬಂಗಾರ ಸರ ಕೊಟ್ಟಿಲ್ಲ. ದೇವರು ನಮಗ MLA ಮಾಡಿಲ್ಲ. ದೇವರು ನಮಗೆ 100 ಎಕರೆ ಹೊಲ ಹಚ್ಚಿಲ್ಲ. ನಮ್ಮ ಆಸೆ ಬಹಳ ಇರೋದರಿಂದ ದೇವರು ಕೊಟ್ಟದ್ದು ಕಡಿಮೆ ಅಂತ ಅನಿಸ್ಲತ್ತೈತಿ ನಮಗೆ. ದೇವರೇನು ಕಡಿಮೆ ಕೊಟ್ಟಿಲ್ಲ. ಹೀಗಾಗಿ ಮನುಷ್ಯನೇ ತಿದ್ದುಕೋ, ಸ್ವಲ್ಪ ವಿಚಾರ ಮಾಡು. ಭಕ್ತಿ ಅಂದ್ರೆ ವ್ಯಾಪಾರ ಅಲ್ಲ, ವ್ಯವಹಾರ ಅಲ್ಲ.
ಭಕ್ತಿ ಅಂದ್ರ ಅತ್ಯಂತ ಕ್ಷುಲ್ಲಕವಾದ, ಕ್ಷುದ್ರವಾದ, ಪ್ರಾಪಂಚಿಕವಾದ, ಹೇಯವಾದ ಪದಾರ್ಥಗಳನ್ನು ಕೇಳಿಕೊಳ್ಳುವಂಥ ವಿಧಾನ ಅಲ್ಲ. ಭಕ್ತಿ ಅಂದ್ರೆ ಪರಮಾತ್ಮನನ್ನು ಒಲಿಸುವಂಥ ಅತ್ಯಂತ ಶಕ್ತಿಯುತವಾದ ಸಾಧನ. ಬರೀ ಶ್ರದ್ಧೆಯಿಂದ ನಂಬಿ ನಾವು ಪ್ರಾರ್ಥನಾ ಮಾಡಿದಿವಿ ಅಂದ್ರೆ ಇದೇ ಕ್ಷಣ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತೈತೆ. ಅಷ್ಟು ಶಕ್ತಿ ಭಕ್ತಿಯಲ್ಲಿದೆ. ಇದು ಯೋಗದಾಗಿಲ್ಲ, ಇದು ಜ್ಞಾನದಲ್ಲಿಲ್ಲ, ಇದು ಕರ್ಮದಲ್ಲಿಲ್ಲ. ಆದರೆ ಭಕ್ತಿಯಲ್ಲಿ ಆ ಸಾಮರ್ಥ್ಯ. ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ನಾವು ನಂಬಿ ಕರೆಯಂಗಿಲ್ಲಲ್ಲ. ಅವ ಸಿದ್ದರಾಮೇಶ್ವರ ಕೊಳ್ಳದಾಗ ನೆತ್ತ ಬುತ್ತಿ ತಿತ್ತಿಯೋ ಏನು ಜಿಗಿಲೋ ಅಂದವ. ಅವಾಗ ಅವ ಮಲ್ಲಯ್ಯ ಬರಲಿಲ್ಲ, ಜಿಗದ ಬಿಟ್ಟ. ಮಲ್ಲಯ್ಯ ಮತ್ತೇನು ಸಾಯ್ತಾನಂತ ಪಟ್ನೆ ಎತ್ತಿ ಬಿಟ್ಟ. ಈ ಮಂದಿ ಕೋಟ್ಗಟ್ಲೆ ಶ್ರೀಶೈಲಕ್ಕೆ ಹೋಗ್ತೈತಿ, ಒಬ್ಬರಿಗೆ ಮಲ್ಲಯ್ಯ ಭೇಟಿನ ಆಗೋಲ್ಲ. ನಮ್ಮನ ಕಾಂಬೆ ಹಳೆವಾದು, ಮಲ್ಲಯ್ಯನ ಗುಡಿ ಬಿದ್ದು ಅದು, ಬೆಲ್ಲ ಎಲ್ಲ ಇರಿಬಿ ತಿಂದು ಅದು, ನಾವು ತಿಂದು, ಏನು ಕೆಲಸ ಆಗೋದು. ಐದೇಶಿ ಮಾಡಿದ್ದು ಮಲ್ಲಯ್ಯನ ಬೆಲ್ಲ ಹಂಚಿದ್ದು. ಮಲ್ಲಯ್ಯನೂ ಭೇಟಿ ಆಗುವಲ್ಲ, ಈ ಊರಾನ ಇರೋ ದೇವರನ್ನು ಭೇಟಿ ಆಗುವಲ್ಲ. ಅದಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ಏನದ ಅಂದ್ರೆ ನಮ್ಮಲ್ಲಿ ಭಕ್ತಿ ಅಷ್ಟು ಗಟ್ಟಿಯಾಗಿಲ್ಲ. ಇದನ್ನ ಯಾಕೆ ಹಂಗೆ ಹೇಳ್ಬೇಕಾಗ್ಯದ ಅಂದ್ರೆ ಭಕ್ತಿ ಎಷ್ಟು ಶಕ್ತಿಯುತವಾಗಿರ್ತೈತಿ, ಭಕ್ತಿಯಲ್ಲಿ ಎಂತಹ ತೀವ್ರತೆ ಇರ್ತೈತಿ, ಅದರ ಆಧಾರದ ಮೇಲಿಂದ ಮುಂದಿಂದ ಹೇಳೋರದಾರ ಅವರು. ಏನೇನಪ್ಪ, ಇಡೀ ವಿಶ್ವದಲ್ಲಿಯೇ ಮನುಕುಲವನ್ನ, ಇಡೀ ವಿಶ್ವವನ್ನ ತನ್ನ 2 ಹೆಜ್ಜೆ ಕುಣಿತದಿಂದ ತಾಂಡವ ನೃತ್ಯವನ್ನು ಮಾಡಿಸಿದ್ದು ಯಾವುದು ಅಂದ್ರೆ ಕಾಮ. ಎಂಥೆಂಥವರು ಸೋತಾರ. ಎದಕ್ಕೆ ಸೋತಾರ ಅಂದ್ರ ಈ ಕಾಮದಲ್ಲಿ ಅಷ್ಟು ಶಕ್ತಿ. ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ್ದು ಯಾವುದು ಅಂದ್ರೆ ಕಾಮ. ಇಡೀ ವಿಶ್ವ ಎಲ್ಲ ಈಗ ಪ್ರಾಪಂಚಿಕ ಆಗಿದ್ದು ಯಾವ ಕಾರಣದಿಂದ ಅಂದ್ರೆ ಕಾಮದ ಕಾರಣದಿಂದ. ಇದು ಒಂದು ಇರಲಿಲ್ಲ ಅಂದ್ರೆ ಮನುಷ್ಯ ಮುಕ್ತನಾಗೇ ಇರ್ತಿದ್ದ. ಇನ್ನೊಂದಿದ್ರ ಜೋಡಿ ಕಾಲ, ಮೃತ್ಯು ಅಂತೊಂದೈತಿ, ಅದು ಬಹಳ ದೊಡ್ಡದು. ಕಾಮ ಇದ್ದಾಗ ಕಾಟವನ್ನು ಕೊಟ್ರ ಕಾಲ ನಮ್ಮನ್ನು ಹೊತ್ಕೊಂಡ ಹೋಗಿಬಿಡ್ತೈತಿ. ಹಿಂಗಾಗಿ ಇವೆರಡು ಅತ್ಯಂತ ಬಲಿಷ್ಠವಾದ ಬಂಧನಗಳು. ಕಾಮನಿಂದ ಪಾರಾಗಬೇಕಂದ್ರೆ ಏನು ಮಾಡಬೇಕು? ಅದಕ್ಕೂ ಸರಳ ಉಪಾಯ ಅದ. ಈ ಸಿದ್ಧಾರೂಢರು ಏನು ಮಾಡಿದ್ರಪ್ಪ, ಅವ್ರದ್ದು ಹುಬ್ಬಳ್ಳಿಯಲ್ಲಿ ಗದ್ದಿಗೆ ಏನೈತ್ಲ, ಆ ಗದ್ದಿಗೆ ಮ್ಯಾಲ 4 ದಿಕ್ಕಿಗೆ 4 ಮಹಾವಾಕ್ಯಗಳನ್ನು ಬರೆದಾರ. ಏನ? ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಇವ 4 ಮಹಾವಾಕ್ಯಗಳನ್ನು ಚಿಂತನೆ ಮಾಡ್ತಾ ಹೋಗ್ರಿ, ನೀವು ಕಾಮದ ಕಡೆ ಹೋಗಂಗೆ ಇಲ್ಲ. ಯಾಕೆ ಅಂದ್ರೆ ನಾನಾ ದೇವರದಿನಿ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಮನುಷ್ಯ ಇನ್ನೊಂದು ವಸ್ತುವನ್ನು ಪ್ರೀತಿಸ್ಲಿಕ್ಕೆ ಹೋಗ್ತಾನೆ. ಅವನಿಗೆ ಯಾವಾಗ ನಾನೇ ದೇವರದಿನಿ ಅಂತ ಗೊತ್ತಾಗ್ತೈತಲ್ಲ, ಅವಾಗ ಹೊರಗಿಂದ ಪ್ರೀತಿಸುವ ಅವಶ್ಯಕತೆ ಉಳಿಯಂಗಿಲ್ಲ. ಹೊರಗಿಂದ್ರ ಮೇಲೆ ಪ್ರೀತಿನೇ ಉಳಿಯಂಗಿಲ್ಲ. ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಪತಂಜಲಿಗಳು ಹೇಳ್ತಾರ, ಆಗ ಮನುಷ್ಯ ತನ್ನೊಳಗ ತಾನು ನಿಲ್ತಾನ, ವಿಷಯದ ಜಗತ್ತನ್ನು ಬಿಟ್ಟು ಬಿಡ್ತಾನೆ. ಕಾಮ ಗೆಲ್ಬೇಕಂದ್ರೆ ಇನ್ನೊಂದು ಅತಿ ಸರಳ ವಿಧಾನ ಸಿದ್ಧಾರೂಢರು ಜಗತ್ತಿಗೆ ಪರಿಚಯಿಸಿದ್ದು ಏನಪ್ಪ? ಯಾವಾಗಲೂ ಜಪ ಮಾಡ್ಕೋತಿದ್ದು ಬಿಡು. ಕಾಮನ ವಸ್ತಿ ಎಲ್ಲೈತಿಪ್ಪ? ಕಾಮನಿಗೆ ಏನಂತ ಕರೀತಾರ? ಮನಸ್ಸಿಜ ಅಂತ ಕರೀತಾರ. ಮನಸ್ಸಿನಾಗ ಹುಟ್ಟತೈತೆ ಅದು. ಜ ಅಂದ್ರೆ ಹುಟ್ಟುದು, ಮನಸ್ಸಿಜ. ಕಾಮನನ್ನ ಶಿವ ತನ್ನ 3ನೇ ಕಣ್ಣು ತೆಗೆದ ಅಗ್ನಿನೇತ್ರದಿಂದ ಸುಟ್ಟು ಹಾಕಿದ. ಕಾಮನ ಹೆಂಡತಿಯಾದಂಥ ರತಿದೇವಿ ಪ್ರಾರ್ಥನೆ ಮಾಡಿದಾಗ
ಆತು ಅವನ ಶರೀರ ಅಂತೂ ಸುಟ್ಟು ಹೋಗಿ ತಿನ್ನು ಹೊಳ್ಳಿ ಬರಂಗಿಲ್ಲ. ಯಾಕಂದ್ರೆ ಅಗ್ನಿನೇತ್ರದಿಂದ ಸುಟ್ಟದಂದ ಬಳಕ ಅದನ್ನು ಹೊಳ್ಳಿ ಮೂರ್ತಿ ಮಾಡ್ಲಿಕ್ಕೆ ಈ ಇಡೀ ವಿಶ್ವದಲ್ಲಿ ಯಾರಿಗೇನ ಸಾಧ್ಯ ಇಲ್ಲ ಅಂತ ಶಿವ ಹೇಳಿದ. ಹಂಗಾದ್ರೆ ಏನಪ್ಪ, ನನ್ನ ಪತಿ ಬದುಕಬೇಕು ಅಂತ ರತಿದೇವಿ ಕೇಳಿದಾಗ ಶಿವ ಹೇಳಿದ, ನಿನ್ನ ಪತಿ ಬದುಕ್ತಾನ ಶರೀರ ರೂಪದಿಂದ ಅಲ್ಲ. ಅವನು ಯಾವ ನಿನ್ನ ಬಗ್ಗೆ ಯಾವ ಸುಖ ಪಡಬೇಕು ಅಂತ ಸ್ವಲ್ಪ ಬಯಸ್ತಾನಲ್ಲ, ಆ ಬಯಕೆ ಹುಟ್ಟಿತು ಅಂದ್ರೆ ಅಲ್ಲಿ ಕಾಮ ಹುಟ್ಟೇ ಬಿಡ್ತಾನಂತ ಹೇಳಿದ. ಮನಸ್ಸಿನಲ್ಲಿ ಹುಟ್ಟುತ್ತಾನ ಕಾಮ. ಕಾಮನ ವಸ್ತು ಎಲ್ಲೈತಿ? ಮನ್ಯಾಗದು ಇಲ್ಲ. ಮತ್ತು ಹೊರಗೆ ಎಲ್ಲಿ ಹುಡುಕಾಡ್ಲಕ್ಕೂ ಆದರೂ ಕಾಮ ಸಿಗಂಗಿಲ್ಲ. ಆದ್ರೆ ಕಾಮ ಇಲ್ಲಂತಿಲ್ಲ. ಎಲ್ಲಿದಾನವ? ಹೊರಗಿಲ್ಲ, ನಮ್ಮ ಮನಸ್ಸಿನಾಗ ಅದಾನ. ಅದಾನೇನು ನಿಜವಾಗಿಯೂ ಮನಸ್ಸಿನಾಗ ಇಲ್ಲ. ಯಾಕೆ ಅಂದ್ರೆ ನಿಜವಾಗಿ ಇರಾವನ ಎದ್ದ ಅಂದ್ರೆ ಯೋಗಿಗಳ ಮನಸ್ಸಿನಾಗ ಯಾಕಿಲ್ಲ ನಾವು ಕಾಮ? ಜ್ಞಾನಿಗಳ ಮನಸ್ಸಿನಲ್ಲಿ ಯಾಕೆ ಇಲ್ಲ? ದಾರ್ಶನಿಕರ ಮನಸ್ಸಿನಲ್ಲಿ ಯಾಕೆ ಇಲ್ಲ? ಋಷಿಗಳ ಮನಸ್ಸಿನಲ್ಲಿ ಕಾಮ ಇತ್ತು ಅಂದ್ರೆ ಇಷ್ಟು ಉಪನಿಷತ್ತುಗಳು ಹೆಂಗೆ ಬರ್ತಿದ್ದು? ಮಂತ್ರ ದೃಷ್ಟಾರರ ಮನಸ್ಸಿನಲ್ಲಿ ಕಾಮ ಇತ್ತು ಅಂದ್ರ ಮಹಾಮಹಾಮಂತ್ರಗಳು ಯಾಕೆ ಈ ಧರೆಗೆ ಅವತರಿಸ್ತಾ ಇದ್ದು? ಆದ್ದರಿಂದ ಅಲ್ಲಿ ಕಾಮ ಇಲ್ಲ. ಕಾಮ ಎಲ್ಲದ ಅಂದ್ರೆ ಅಜ್ಞಾನಿಯ ಮನಸ್ಸಿನಲ್ಲಿ ಕಾಮ ಅದ. ಕಾಮ ಇತ್ತು ಅಂದ್ರೆ ಆ ಮನುಷ್ಯ ಬೇಕಾದಂಥ ಶಾಣೆ ಅದಾನಂದ್ರೂ ಮುಗದ ಹೋಗ್ತಾವನು. ಆನೆ ಬಹಳ ತಾಕತ್ವಾನ ಅದ ಅಂದ್ರೂ ಅಂಕುಶ ಚುಚ್ಚರು ಅಂದ್ರೆ ಮುಗಿದ ಕೆಲಸ, ಅದರ ಶಕ್ತಿ ಹೋಯ್ತು. ಹಾಗೆಯೇ ಈ ಕಾಮ ಅನ್ನುವಂಥದ್ದು ಇದು ಹೋಗಬೇಕಂದ್ರ ಇದು ವಸ್ತಿ ಮಾಡಿದ ಮನೆ ಯಾವುದು? ಮನಸ್ಸು. ಆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅನ್ನುವ ಷಡಕ್ಷರಿ ಮಂತ್ರದ ಜಪ ನಡೀತು ಅಂದ್ರೆ ಕಾಮ ಹೇಳಿ ಹೆಸರಿರ್ಲಾರ್ದಂಗೆ ಓಡಿ ಹೋಗಿಬಿಡ್ತೈತಿ. ಯಾಕೆ ಅಂದ್ರೆ ಮಂತ್ರದಲ್ಲಿ ಅಂಥ ಸಾಮರ್ಥ್ಯ ಅದ. ಶಿವನ ಹೆಸರು ತಗೊಂಡ್ರನ್ನ ಕಾಮ ಇರಂಗಿಲ್ಲ. ಯಾಕೆ ಅಂದ್ರೆ ಶಿವ ಕಾಮನನ್ನು ಸುಟ್ಟು ಹಾಕ್ಯಾನ. ಶಿವನಿಗೇನಂತಾರ? ಕಾಮಾರಿ ಮನ್ಮಥಾರಿ ಅಂತ ಕರೀತಾರೆ. ಆ ಶಿವ ಬಂದ ಅಂದ್ರೆ ಇವ ಕಾಮ ಓಡಿ ಹೋಗಿಬಿಡ್ತಾನೆ, ಇರಂಗಿಲ್ಲ. ರಾವಣ ಅಷ್ಟು ದೊಡ್ಡ ವಿದ್ಯಾವಂತ, ಮಹಾ ತಪಸ್ವಿ, ಸಿದ್ಧಿಪುರುಷ, ಅತ್ಯಂತ ಪ್ರತಿಭಾವಂತ. ಇಷ್ಟೆಲ್ಲ ಇದ್ರೂ ಅವ ನಾಶ ಆಗಲಕ್ಕೆ ಕಾರಣೀಕರ್ತವಾದದ್ದೇ ಕಾಮ. ಜರಾಸಂಧ, ಕೀಚಕ, ಇನ್ನಿತರ ಹಲವಾರು ಜನ ಎಲ್ಲ ನಷ್ಟವಾಗಿ ಹೋಗಲಿಕ್ಕೆ, ದೇವಲೋಕವನ್ನು ಆಳುವಂಥ ಇಂದ್ರ ಶಾಪಗ್ರಸ್ತನಾಗಲಿಕ್ಕೆ ಕಾರಣವಾದಂಥದ್ದು ಯಾವುದು ಅಂದ್ರೆ ಕಾಮ. ಸಾಣದಲ್ಲಿದು. ಇದು ಹೋಗ್ಬೇಕಂದ್ರೆ ಏನು ಮಾಡಬೇಕು? ಈಗ ನೋಡ್ರಿ, ಹಾವು ಬಂದೈತೆ ಅಂದ್ರೆ ಗರುಡ ಮಂತ್ರ ಕಲ್ತು ಬಿಟ್ಟಿವಂದ್ರೆ ಹಾವು ಬರಂಗಿಲ್ಲ. ಯಾವ ಮಂತ್ರ ಕಲಿಬೇಕು? ಹಾವು ಒಟ್ಟ ಬರಬಾರ್ದು, ಹಾವು ಕಡಿಬಾರ್ದು, ವಿಷ ಏರಬಾರ್ದು ಅಂದ್ರೆ ಗರುಡನ ಮಂತ್ರ ಕಲ್ತು ಬಿಡೋದು, ಹಾವು ಬರಂಗಿಲ್ಲ, ವಿಷನೂ ಏರಂಗಿಲ್ಲ. ಹಂಗ ನಾವು ಈ ಕಾಮದ ಬಾಧಾ ನಮಗಾಗಬಾರದು ಅಂದ್ರ ಒಂದೇ ಒಂದು ಗರುಡ ಮಂತ್ರ ಓಂ ನಮಃ ಶಿವಾಯ ಮಂತ್ರ ಜಪ ಮಾಡು. ಇದು ಬರಂಗೇ ಇಲ್ಲ, ಇದರ ವಿಷಯ ಏರಂಗಿಲ್ಲ. ಸಾಧನ ಯಾವುದು? ಇದೇ ಸಾಧನ. ಬಹಳ ದೊಡ್ಡ ಸಾಧನನೂ ಏನಿಲ್ಲ. ಮನಸ್ಸಿನ ಸ್ವರೂಪವನ್ನು ಹೇಳ್ತಾರೆ ತಿಳಿದವರು, ಮನಃಶಾಸ್ತ್ರಜ್ಞರು. ಮನಸ್ಸಿನ ಸ್ವರೂಪ ಹೆಂಗಪ್ಪ? ಯಾವಾಗಲೂ ಏನಾದರೂ ಸಂಕಲ್ಪ ಮಾಡ್ತೈತೆ, ಇರಲಿಲ್ಲ ಅಂದ್ರೆ ವಿಕಲ್ಪ ಮಾಡ್ತೈತೆ. ಮನಸ್ಸಿನ ಜೀವಂತಿಕೆ ಇರುವುದೇ ಅಲ್ಲಿ. ಇಂಥ ಮನಸ್ಸೇನೈತ್ಲ, ಈ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಅದಕ್ಕೆ ಕೆಲಸ ಹಚ್ಚಿಬಿಡೋದು ನಾವು. ಏನು ಕೆಲಸ ಹಚ್ಚೋದು? ಮನನ ಮಾಡಪ್ಪ. ಏನು ಮಾಡು? ಮಂತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಣ ಮಾಡ್ತಾ ಇರು, ಮಾನಸಿಕ ಜಪವನ್ನು ಮಾಡು. ಈ ಜಪದಿಂದಾಗಿ ಏನಾಗ್ತದಂದ್ರ ನಿನ್ನ ಮನಸ್ಸಿನಲ್ಲಿರುವಂಥ ಕಾಮ ಇಲ್ಲದಂಗಾಗ್ತೈತಿ. ಇನ್ನು ಮುಂದಿಂದು ಯಾವುದು? ಕಾಲ. ಇದು ಇಡೀ ವಿಶ್ವವನ್ನೇ ಸ್ವಾಹಾಕಾರ ಮಾಡುವಂಥ ಮಹಾಶಕ್ತಿ. ನಾವ್ಯಾವ ಗಿಡ ತಪ್ಪಲು?
ಬ್ರಹ್ಮಾಂಡಗಳೇ ಕೋಟಿ ವರ್ಷಗಳಾದ ಬಳಿಕ ಬ್ರಹ್ಮಾಂಡಗಳೇ ಉಳಿಯಂಗಿಲ್ಲ, ಅದನ್ನೇ ನುಂಗಿ ಹಾಕೋದೈತೆ. ಅದು ಕಾಲ ಅಷ್ಟು ದೊಡ್ಡದು. ಸೂರ್ಯ ಚಂದ್ರರನ್ನೇ ಎಲ್ಲವನ್ನಾಗಿ ಮಾಡಿಸುವಂತ ಮಹಾಶಕ್ತಿ ಕಾಲ. ಕಾಲೋ ಹಿ ಜಗದ್ಭಕ್ಷಕ ಅಂತ ಕರೀತಾರೆ ಮಹಾಭಾರತದಲ್ಲಿ. ಕಾಲ ಅಂದ್ರೆ ಏನು? ಇಡೀ ಜಗತ್ತನ್ನ ತಿಂದು ಹಾಕುವಂತ ಶಕ್ತಿ ಅದು. ಇಡೀ ಜಗತ್ತನ್ನೇ ಜೀರ್ಣ ಮಾಡುವಂಥ ಶಕ್ತಿ, ಜಗತ್ತನ್ನೇ ಭಕ್ಷಣ ಮಾಡುವಂಥ ಮಹಾಶಕ್ತಿಯೇ ಕಾಲ. ಅಂತಹ ಕಾಲನ ಸ್ಪರ್ಶ ಎದಕ್ಕಾಗೈತಿ ಅಂದ್ರೆ ಶರೀರಕ್ಕಾಗೈತಿ. ಶರೀರ ಇದು ಯಾವ ಫ್ಯಾಕ್ಟ್ರಿ ಒಳಗೆ ತಯಾರಾಗಿ ಬಂದೈತಿ ಅಂದ್ರೆ ಇದು ಯಮಧರ್ಮನ ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಬಂದೈತಿ, ಅಲ್ಲೇ ಹೋಗುದೈತಿ. ಇದರ ಎಕ್ಸ್ಪೈರಿ ಡೇಟ್ ಎಲ್ಲೈತಪ್ಪ? ಯಮಧರ್ಮನ ಶಾಲೆಗೆ ಹೋದ ಬಳಿಕ ಐತಿ. ಆದ್ದರಿಂದ ಈ ಶರೀರಕ್ಕೆ ಕಾಲನ ಸ್ಪರ್ಶ ಅದೇ, ಇದು ಸಾಯೋದನ. ಜಗತ್ತಿನಾಗ ಇಂಥ ಒಬ್ಬ ಡಾಕ್ಟರ್ ಹುಟ್ಟಿಲ್ಲ ಇದು ಒಟ್ಟ ಸಾಯಬಾರದು ಅಂಥ ಔಷಧಿ ಕಂಡುಹಿಡಿ ಯಾವ ಡಾಕ್ಟ್ರನು ಹುಟ್ಟಿಲ್ಲ. ಸಂಜೀವಿನಿ ವಿದ್ಯಾ ಅಂದ್ರೆ ಇದೇನು ಔಷಧಿ ವಿದ್ಯೆ ಅಲ್ಲದು, ಆತ್ಮಜ್ಞಾನದ ವಿದ್ಯೆಗೆ ಸಂಜೀವಿನಿ ವಿದ್ಯೆ ಅಂತಾರೆ. ಅದನ್ನು ತಿಳ್ಕೊಂಡ್ರೆ ಅಟ್ಟ ನಾವು ಅಜರಾಮರಾಗಲಿಕ್ಕೆ ಸಾಧ್ಯ. ಏನೋ ಒಂದು ವನಸ್ಪತಿ ಐತಿ, ಅದನ್ನು ಹಾಕಿ ಕುಡಿಸ್ರೆ ಮಾಡ್ರೆ ನಾವು ಜೀವಂತಕ್ಕಿವಿ, ಹೊಳ್ಳೆ ಬದುಕ್ತೀವಿ, ಮಾತ್ರ ಅವಳು ಗುಂಡೆವಾಡಿ ಬಿಟ್ಟು ಹೋಗಂಗಿಲ್ಲ, ತಿಂಗಲ್ಲ. ಮತ್ತು ಅದೇನೂ ಅಲ್ಲ. ಸಂಜೀವಿನಿ ವಿದ್ಯಾ ಅಂದ್ರೆ ಅದು ಆತ್ಮವಿದ್ಯೆಯೇ. ಹೀಗಾಗಿ ನಾವೆಲ್ಲ ಸಾವಿನ ಭಯದಲ್ಲಿರುವಂಥವ್ರು. ಹೇಳ್ರಿ ನೋಡ್ನು ವಿಚಾರ ಮಾಡಿ, ಯಾವಾಗಿದು ಸಾವು ಅನ್ನುವಂಥದ್ದು ಬರ್ತೈತಿ? ಮಂದಿದಲ್ಲ, ಮತ್ತು ನಮ್ಮ ನಾವೇ ಹೇಳೋದು. ಮಂದಿದೇನು ನಮಗೆ ಬೇಡಾಗಿತ್ತಂದ್ರೆ ಸದ್ಯ ಸತ್ತು ಹೊಕ್ಕನ್ ಬಿಡ್ರಿ ಐತೀವಿ ನಾವು. ಆದ್ರೆ ನಾವು ಯಾವಾಗ ಸಾಯ್ತೀವಿ ನಮಗೆ ಗೊತ್ತೈತೇನು? ಯಾವಾಗೈತೆ ಗೊತ್ತೇ ಇಲ್ಲದ. ದೇವ್ರು ಅದನ್ನು ತನ್ನ ಕಡೆ ಇಟ್ಕೊಂಡ್ಬಿಟ್ಟಾನ. ಯಾವಾಗಿದ ಶರೀರ ಸಾಯ್ತೈತಿ ಗೊತ್ತಿಲ್ಲ. ಯಾವಾಗರೇ ಸಾಯ್ಲಿ, ಇಂದರೆ ಸಾಯ್ಲಿ, ಇನ್ನೊಂದು 50-100 ವರ್ಷ ಬಿಟ್ಟರೆ ಸಾಯ್ಲಿ, ಒಟ್ಟು ಸಾಯ್ತೈತಿ. ಇದು ಸಾಯೋದ್ರ ಬೆನ್ನ ಹತ್ತಿ ನಾವ್ಯಾಕೆ ಸತ್ತು ಹೋಗುವುದು ಅಂತ ಋಷಿಗಳು. ಸಾಯೋದು ಸತ್ತು ಹೋಗೋಲ್ಲಕ್ಕೋ, ನೀ ಸಾಯವಲ್ಲ. ನೀ ಯಾರದಿಪ ಅಂದ್ರ ಅಜರಾಮದವಾದಂಥ ಆತ್ಮ ಚೈತನ್ಯವೇ ನೀ ಅದಿ. ಸಾಯೋದ್ರಿಂದ ಯಾಕೆ ಬೆನ್ನ ಹತ್ತಿ ಹೊಂಟದಿ? ಸಾಯೋದು ಸಾಯಲದು, ಅದು ಹುಟ್ಟೈತಿ ಹೊಂಟೈತಿ, ಯಮನ ಮನೆಗೆ ಹೊಂಟೈತಿ, ಹೋಗ್ಲದು. ಇಂದು ಹುಡುಗ ಹುಟ್ಟ್ಯದ ಅಂದ್ರ ಮೊದಲನೇ ಹೆಜ್ಜೆಯನ್ನು ಯಾವ ಕಡೆಗಿಡ್ತದಂದ್ರೆ ಸ್ಮಶಾನದ ಕಡೆಗಿಡ್ತದ. ಸ್ಮಶಾನ ಇನ್ನೊಂದು 100 ವರ್ಷದ ನಂತರ ಅದು ಹೋಗಿ ಸ್ಮಶಾನಕ್ಕೆ ಮುಟ್ಟುದೈತಿ. ಆದ್ರೆ ಅಷ್ಟು ದೂರ ಆದರೂ ಅದು ಹೋಗುವುದು ಸ್ಮಶಾನಕ್ಕನ. ಆ ಕಾರಣದಿಂದಾಗಿ ಮನುಷ್ಯನೇ, ನೀ ಸಾಯುವಂಥ ಈ ಶರೀರ ಯಾಕಿಟ್ಟು ತಲೆಯಾಗ ಹೊತ್ತುಕೊಂಡು ಇದ್ರ ಬಗ್ಗೆ ಚಿಂತೆ ಮಾಡ್ಕೋತ ಕೂತದೆ? ಬರಾಗ ಬರಲ್ಲ, ಅದು ಸಾಯಾಗ ಸಾಯಲಿ ಶರೀರ. ಈ ಶರೀರವನ್ನೇ ಸಾಕ್ಷಿಯಾಗಿ ನೋಡುವಂಥ ಆತ್ಮ ಚೈತನ್ಯ ನೀ ಆಗಲ್ಲ, ಮುಗ್ದ ಹೋತು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನೆ ನಾಹಂ. ಇದೇನು ಬರೇ ಅನ್ಲಾಕ್ ಅಷ್ಟೇ ಇಲ್ಲ, ನಿರ್ವಾಣ ಷಟ್ಕ ಬದುಕಬೇಕಿದನ್ನ. ಇದರ ಕುರಿತಾಗಿ ಧ್ಯಾನ ಮಾಡಬೇಕು, ಆಳವಾಗಿ ಚಿಂತನೆ ಮಾಡಬೇಕು. ಅವಾಗ ಮನುಷ್ಯನ ಶರೀರ ಇರ್ತದ, ಮನಸ್ಸಿರ್ತದ, ಬುದ್ಧಿ ಇರ್ತದ. ಆದರೆ ಇವ ಮಾತ್ರ ನಾನೇ ಶಿವಸ್ವರೂಪಿ ಅನ್ನುವಂಗ ಶಿವ ಚೈತನ್ಯದಲ್ಲಿ ವಿಲೀನವಾಗಿ ಹೋಗ್ತಾನ, ಮುಕ್ತಾತ್ಮನಾಗ್ತಾನ. ಮುಕ್ತ ಆಗೋದಂದ್ರೆ ಏನು? ಮೋಕ್ಷ ಅಂದ್ರೆ ಏನಪ್ಪ? ಮೋಕ್ಷ ಅಂದ್ರೆ ಶರೀರ ಇರಬೇಕು, ಶರೀರದ ಭಾವ ಇರಬಾರದು. ಮನಸ್ಸಿರಬೇಕು, ಅದರಲ್ಲಿ ಯಾವುದೇ ವೃತ್ತಿಗಳು ಏಳಬಾರದು. ಬುದ್ಧಿ ಇರಬೇಕು, ಶಾಂತವಾಗಿರಬೇಕು. ಅಹಂಕಾರ ಇರಬೇಕು, ವೃತ್ಯಾತ್ಮಕವಾದ ಅಹಂಕಾರ ಇರಬಾರದು. ಸ್ವರೂಪಾತ್ಮಕವಾದಂಥ ಭಾನ ಇರಬೇಕು. ಆವಾಗ ನಾವು ಮುಕ್ತರಾದಂಗ. ಆ ಸ್ವರೂಪಾತ್ಮಕವಾದಂಥ ಅಸ್ತಿತ್ವಾತ್ಮಕವಾದಂಥ ಅಹಂದ ಭಾನ ಬಂತು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಯಿತು ಅಂತ ಕರೀತಾರೆ. ಅವಾಗ ಮುಕ್ತರಾದಂಗ ನಾವು. ಕಾಲವನ್ನು ಮೀರೋದಂದ್ರೆ ಇದೇನಪ್ಪ? ಅಧ್ಯಾತ್ಮ ವಿದ್ಯೆ.
ವಿಚಾರ ಮಾಡುವಂಥ ವಿದ್ಯೆ. ನಾವು ಇಲ್ಲಿ ತನಕ ಏನೇನು ಕಲ್ತಾ ಇದೀವಲ್ಲ ಅದೆಲ್ಲ ಮಂದಿದು ಉಸಾಬರಿ ಮಾಡಿದಂಗೆ, ಅದು ಬರೇ ಪ್ರಪಂಚದ ಉಸಾಬರಿ ಮಾಡಿದಂಗೆ. ಈಗೇನಿದೆ ವೇದಾಂತ ಪರಿಷತ್ನಾಗ ನಡೆದೈತ್ಲೆ ವಿಷಯ, ಇದು ನಮ್ಮ ಕುರಿತಾಗಿರುವಂಥ ವಿಚಾರ. ಇದನ್ನು ಕೇಳಿ ಟಾವೆಲ್ ಜಾಡಿಸಿ ಹೋಗೋದಲ್ಲದು, ಇದನ್ನು ಕೇಳಿ ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು, ಅವಾಗ ಪ್ರಯೋಜನ ಆಗ್ತದೆ. ಆತ್ಮಲಾಭಾತ್ ಪರಂ ನ ವಿದ್ಯತೆ. ಇಡೀ ವಿಶ್ವದಲ್ಲಿ ಅನೇಕ ಲಾಭಗಳದಾವ. ಧನ ಲಾಭ ಅದ, ಪುತ್ರ ಲಾಭ ಅದ, ಗ್ರಹ ಲಾಭ ಅದ, ಕ್ಷೇತ್ರ ಲಾಭ ಅದ, ಅನೇಕ ಲಾಭಗಳದಾವ. ಆದ್ರೆ ಆತ್ಮಲಾಭದಂಥ ದೊಡ್ಡ ಲಾಭ ಇನ್ಯಾವುದೂ ಇಲ್ಲ. ಗದುಗಿನ ಶಿವಾನಂದ ಮಹಾಸ್ವಾಮೀಜಿಯವರು ಒಂದು ದಿನ ಅವ್ರ ಅಟ್ಟವನ್ನು 3 ಫೂಟ್ ಮುಂದಷ್ಟ ನೋಡ್ತಿದ್ರು. ಸಾಯಂಕಾಲದ ಸಮಯ ಹಿಂದೆ ಕೈ ಕಟ್ಕೊಂಡು ಅಡ್ಡಾಡತ್ತಿದ್ರು. ಅಲ್ಲೇ ಶತಪಥ ಹಿಂಗೆ ಹೋಗೋದು ಮತ್ತೆ ಹೊಳೆ ಬರೋದು, ಅಲ್ಲೇ ಅಡ್ಡಾಡ್ತಿದ್ರು, ಏನೋ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡ್ಕೋತ. ಅವಾಗ ಒಬ್ಬ ಹುಡುಗ ಕೇಳಿದವ, ಯಾಕೆ ಅಜ್ಜ ಏನು ಕಳ್ಕೊಂಡಿದಿ, ಏನು ಹುಡುಕಾಡ್ಲತ್ತದಿ ಅಂತ ಕೇಳಿದವ. ಅವಾಗ ಗದುಗಿನ ಶಿವಾನಂದ ಮಹಾಸ್ವಾಮೀಜಿ ಅವರು ಹೇಳಿದರು, ನಾನು ನನ್ನ ಕಳ್ಕೊಂಡೇನೆ, ನನ್ನ ಹುಡುಕಾಡ್ಲತ್ತೇನೆ, ಮತ್ತೇನು ಹುಡುಕಾಡ್ಲತ್ತಿಲ್ಲ ಅಂತ ಹೇಳಿದ್ರು ಅವರು. ನಾವೇನೇನು ಕಳ್ಕೊಂಡಿದ್ದೀವಿ? ಈ ಕಾಗದ ಪತ್ರ ಕಳೆದವ್ರಿ, ನಮ್ಮ ಹೊಲದು, ನಮ್ಮ ಬಂಗಾರ ಕಳೆದೈತಿ, ನಮ್ಮ ಹುಡುಗ ಕಳ್ಕೊಂಡೈತಿ, ನಮ್ಮ ಎಮ್ಮೆ ಕಳ್ಕೊಂಡೈತಿ, ಮಳೆ ಭಾಳ ಆತು, ಹೊಳಸಾಲ ದಂಡ್ಯಾಗ ಬಣಿವೆ ಒಟ್ಟಿದ್ದ ಹರ್ಕೊಂಡು ಹೋಗೇ ಬಿಟ್ಟು ಬಣಿವೆ ಕಳ್ಕೊಂಡೈತಿ. ಇವೆಲ್ಲ ಕಳ್ಕೊಂಡವು, ಇವು ಸಿಗುವುದಾವು. ನಿನ್ನ ನೀ ಕಳ್ಕೊಂಡಿದ್ದಲ್ಲ ಅದೇ ಹಂಗೆ, ಅದನ್ನು ವಿಚಾರ ಮಾಡೋರು ಯಾರು? ಹೀಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಪ್ರಾರ್ಥನೆಯಲ್ಲಿ ಎಂಥ ಶಕ್ತಿ ಅದ ಅಂದ್ರೆ, ಕಾಮನನ್ನು ಗೆಲ್ಲಬಹುದು, ಕಾಲವನ್ನು ಗೆದ್ದು ಹೋಗ್ಬೋದು. ಇದೇನು ದೊಡ್ಡ ವಿಷಯ ಅಂತಂತಾರ ಮಹಾತ್ಮರು. ಕಾಮವನ್ನು ಗೆಲ್ಲುವುದೇನು ಬಹಳ ದೊಡ್ಡ ವಿಷಯ ಏನಲ್ಲ. ಕಾಮವನ್ನು ಗೆದ್ದದ್ದರಿಂದಲೇ ಕೋಟಿ ಕೋಟಿಗಟ್ಟಲೆ ಜನ ಋಷಿಗಳು ಮುಕ್ತಾತ್ಮರಾದರು, ವಿಶ್ವವಂದ್ಯರಾದರು, ಜಗತ್ ಪೂಜ್ಯರಾದರು. ಅದನ್ನು ಗೆಲ್ಲಲಿಲ್ಲ ಅಂದ್ರೆ ಪೂಜ್ಯರಾಗಲಕ್ಕನ ಬರಂಗಿಲ್ಲ. ಅದನ್ನು ಮೀರಿ ಹೋದಾಗಲೇ ಮನುಷ್ಯ ಪರಮಾತ್ಮನ ಸಾಮ್ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ಕಾಲವನ್ನು ಮೀರುವುದು ಅದು ಸರಳದ, ಹಂಗೇನ ಭಾಳ ಕಠಿಣ ಅಂತಲ್ಲ. ನಾವು ಯಾವಾಗಲೂ ಶರೀರದ ಭಾನದಲ್ಲಿ ಇರ್ತೀವಿ. ಅದಕ್ಕೆ ನಮಗೆ ಮಹಾತ್ಮರು ಹೇಳುವುದೇನಪ್ಪ ಅಂದ್ರೆ, ದಿನಂಪ್ರತಿ 1 ತಾಸರೇ ಧ್ಯಾನ ಮಾಡ್ರಪ್ಪ ಅಂತ ಹೇಳ್ತಾರೆ. ಆ ಧ್ಯಾನ ಏನು ಮಾಡ್ತೈತಿ, ಅದರಲ್ಲಿ ಏನು ನಾವು ಕಲಿಯೋದದ ಅಂದ್ರೆ, ಈ ಶರೀರವನ್ನು ಸಾಕ್ಷಿಯಾಗಿ ನೋಡಿ ಶರೀರ ಬಿಡುವ ಕಲೆಯನ್ನು ದಿನಂಪ್ರತಿ ಅಭ್ಯಾಸ ಮಾಡೋದೇ ಧ್ಯಾನ. ಶರೀರ ಬಿಡುವುದಂದ್ರೆ ಬರೇ ದೇಹ ಬಿಡೋದು ಅಷ್ಟೇ ಅಲ್ಲ. ಇದ್ದಾಗಲೇ ಶರೀರ ಇಲ್ಲಿ ಕುಂತಿರಬೇಕು, ಮನಸ್ಸು ಇಲ್ಲೇ ಇರಬೇಕು, ಬುದ್ಧಿ ಇಲ್ಲೇ ಇರಬೇಕು. ಇವೆಲ್ಲ ಸೌಮ್ಯ ಶಾಂತವಾದಾಗ ಮನುಷ್ಯನಿಗೆ ಯಾರಂತ ಗೊತ್ತಾಗ್ತೈತಿ. ಅದೆಲ್ಲ ಯಾವಾಗ ಗೊತ್ತಾಗೋದು? ಧ್ಯಾನದಾಗ ಅಷ್ಟ. ಈ ಗದ್ದಲ್ದಾಗ ಏನೂ ಗೊತ್ತಾಗಂಗಿಲ್ಲ. ನೀವು ಬೇಕಾದಟ್ಟು ಗಂಟೆ ಬಿಡಿರಿ, ಬೇಕಾದಂಗೆ ಪೂಜೆ ಮಾಡ್ರಿ, ಏನು ಕೆಲಸ ಆಗಂಗಿಲ್ಲ. ಇದು ಹೊರಗಿನ ಆಡಂಬರದಿಂದ ಏನಾಗಂಗಿಲ್ಲ. ಬೇಕಾದಂಥ ರುದ್ರಾಭಿಷೇಕ ಮಾಡಿದರೂ ಕೂಡ ನಾವು ಇದನ್ನು ಕುಂತುಕೊಂಡು ವಿಚಾರ ಮಾಡಲಾರದೆ, ಧ್ಯಾನ ಮಾಡಲಾರದೆ ಆತ್ಮಾನುಭೂತಿ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಮಾಡಬೇಕು. ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಮವಸಾಧಯೇತ್. ನಮ್ಮ ಉದ್ಧಾರ ನಾವ ಮಾಡ್ಕೊಳ್ಳೋದೈತಿ. ಆ ಉದ್ಧಾರ ಮಾಡ್ಕೊಳ್ಳೋ ವಿಧಾನ ಯಾವುದಪ್ಪ ಅಂದ್ರೆ ಧ್ಯಾನ, ಚಿಂತನ, ಮನನ, ಶ್ರವಣ, ನಿಧಿಧ್ಯಾಸ. ಹೀಗಾಗಿ ನಾವೆಲ್ಲರೂ ಚಿಂತಕರಾಗಬೇಕು, ಆಧ್ಯಾತ್ಮಿಕ ಸಾಧಕರಾಗಬೇಕು. ಬಂದಿದ್ದೀವೇನೋ ಪರಮಾತ್ಮನ ಕೃಪೆಯಿಂದ. ಚತುರ್ವೇದ ಕೃಪೆಗಳಲ್ಲಿ ಈಶ್ವರ ಕೃಪಾನೂ ಒಂದದ. ದೇವರ ಕೃಪಾ ಮಾಡಿದತ್ತು ಮನುಷ್ಯರಾಗಿ ಹುಟ್ಟಿದ್ದೀವಿ. ದೇವರು ಕೃಪಾ ಮಾಡಿದ ಅಂತ ಭಾರತ ದೇಶದೊಳಗೆ ಹುಟ್ಟಿದ್ದೀವಿ.
ದೇವರ ಕೃಪಾ ಮಾಡಿದ ಅಂತ ಈ ಧರ್ಮದ ಸಿದ್ಧಾರೂಢರ ಸಂಪ್ರದಾಯದ ಊರಿನಾಗ ಹುಟ್ಟಿದೇವಿ. ಇಟ್ಟೆಲ್ಲ ಹುಟ್ಟಿ ಮತ್ತು ಅದೇ ಹಳೆಯ ಸಂಸಾರವನ್ನೇ ತಲೆ ಮೇಲೆ ಹೊತ್ಕೊಂಡು ಕುಣಿತಿದ್ದ ಅಂದ್ರೆ ಇಂಥ ಹುಚ್ಚನಿಗೆ ಏನು ಅನ್ಬೇಕು? ಈಶ್ವರ ಕೃಪಾ ಬಹಳ ದೊಡ್ಡದು. ದೇವರ ಕೃಪಾ ಮಾಡ್ಯಾನಂತ ಮನುಷ್ಯರಾಗಿದ್ದೀವಿ. ಒಂದಿಷ್ಟು ವಿವೇಕದ ಬುದ್ಧದ ಇಷ್ಟೆಲ್ಲ ಇದ್ರೂ ನಾವು ಇನ್ನೂ ದಿನಂಪ್ರತಿ ಒಂದು ಅರ್ಧ ತಾಸರೇ ಜಪ ಮಾಡ್ಲಕ್ಕೆ ಕಲಿಬೇಕು ಮನುಷ್ಯ. ಎದರ ಸಲುವಾಗಿ ಜಪ ಮಾಡಬೇಕು? ಮನಸ್ಸಿನ ಸ್ವಚ್ಛತೆಗಾಗಿ. ಸ್ನಾನದಿಂದ ಶರೀರ ಶುದ್ಧ ಆಗ್ತದ, ಜಪದಿಂದ ಮನಸ್ಸು ಶುದ್ಧಿ ಆಗ್ತದ, ಧ್ಯಾನದಿಂದ ಬುದ್ಧಿ ಶುದ್ಧಿ ಆಗ್ತದ, ಆತ್ಮಚಿಂತನದಿಂದ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗುತ್ತದೆ. ಹೀಗಾಗಿ ಮನುಷ್ಯನೇ ಇದನ್ನು ಮಾಡು ತಪ್ಪಲಾರದೆ. ಏನೋ ಆಕಸ್ಮಿಕವಾಗಿ ಇಂಥ ಜನ್ಮ ಬಂದದ, ಇದೊಂದು ದೊಡ್ಡ ಸುವರ್ಣಾವಕಾಶ. ಮನುಷ್ಯನ ಜೀವನ ಅಂದ್ರೆ ಸಾಮಾನ್ಯ ಅಲ್ಲ, ವಿವೇಕದ ಶಕ್ತಿ ಪ್ರಜಾಗೃತವಾಗಿರುವಂಥ ಜೀವನ ಇದು. ಇದರೊಳಗೆ ನಾವು ನಮ್ಮ ಕಲ್ಯಾಣ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದೇನು ಮಾಡೋದದ? ಆದ್ದರಿಂದ ಋಷಿಮುನಿಗಳೆಲ್ಲರೂ ಹೇಳಿದ್ದು ಉಪದೇಶದ ಸಾರ ಏನಪ್ಪ ಅವ್ರದು? ಆತ್ಮವಿದನಾಗು, ನೀನು ನಿನ್ನನ್ನು ತಿಳ್ಕೊ ಅಂತಾನೆ ಹೇಳಿದರು. ಅಕ್ಕ ಮಹಾದೇವಿ ಅದನ್ನೇ ಹೇಳಿದರು. ಎಲ್ಲವನ್ನೂ ಅರಿದು ಫಲವೇನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ. ಏನು ತಿಳ್ಕೊಂಡ್ರೆ ಮಾಡಾವೇನದೆ ಅಂತ ಕೇಳಿದಾರೆ ಅವರು ಅಕ್ಕ ಮಹಾದೇವಿ ಅವರು. ನಿನಗೆ ಬಹಳ ಗಣಿತದ ಬಗ್ಗೆ ಜ್ಞಾನ ಐತೆ ಅಂತ ಇಟ್ಕೊಂಡು ಏನು ಕಳ್ಯಾವ, ಏನು ಗುಣಸಾವ, ಏನು ಕೂಡಸಾವ, ಏನು ಭಾಗಸಾವ ನೀನು? ಇದೇ ಜಗತ್ತಿನಾಗಿರೋ ಪ್ರಾಪಂಚಿಕ ವಸ್ತುಗಳ ಸಲುವಾಗಿನಲ್ಲ ನಿನ್ನ ಗಣಿತಶಾಸ್ತ್ರ. ವಿಜ್ಞಾನದ ಅಂದರೂ ಕೂಡ ಬರೇ ಭೌತಿಕವಾದ ಪ್ರಪಂಚದ ಅನ್ವೇಷಣೆನೇ ನಡೀತು ಹೊರತು ನಿನ್ನ ಅನ್ವೇಷಣೆ ನೀ ಮಾಡಿಕೊಳ್ಳಿಲ್ಲ. ಇಂಥ ವಿಜ್ಞಾನದಿಂದರೆ ಏನು ಉಪಯೋಗದ? ನಿನಗೆ ಬಹಳಷ್ಟು ಇತಿಹಾಸ ಗೊತ್ತದ ಅಂದರೂ ಕೂಡ ಇದೇ ಪ್ರಾಪಂಚಿಕ ರಾಜ ಮಹಾರಾಜರ ಇತಿಹಾಸ ಓದಿ ಮಾಡಾವರೇದಿ ಏನು ನೀನು? ಹಿಂದೆ ಅಶೋಕ ಇದ್ದ, ಚಂದ್ರಗುಪ್ತ ಇದ್ದ, ಅಲ್ಲಿ ಅಲೆಕ್ಸಾಂಡರ್ ಇದ್ದ, ಇಲ್ಲಿ ಅಕ್ಬರ್ ಇದ್ದ, ಅವ ಅದನ್ನು ಕಟ್ಟಿಸಿದ, ಇವ ಇದನ್ನು ಕಟ್ಟಿಸಿದ. ಎಲ್ಲ ಇಲ್ಲಿದನೇ. ಇದು ಹಳೆದು ಹಾಳಾಗುವಂಥ ವಿದ್ಯೆ. ಇದ್ಯಾವುದು ನಿಜವಾದ ವಿದ್ಯೆ ಅಲ್ಲ. ನಿಜವಾದ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ, ಶಾಶ್ವತವಾದಂಥ ವಿದ್ಯೆ. ಅದಕ್ಕೆ ಅವರು ಅಕ್ಕ ಮಹಾದೇವಿಯವರು ಹೇಳೋದು, ಎಲ್ಲವನ್ನೂ ಅರಿದು ಫಲವೇನಯ್ಯ. ಭಾಳ ಗೊತ್ತೈತಿ ನಮಗೇನು ಗೊತ್ತೈತಿ? ಬಿದ್ದು ಹೋಗುವುದರ ಜ್ಞಾನ ನಮಗೈತಿ, ಸತ್ತು ಹೋಗುವುದರ ಜ್ಞಾನ ನಮಗೈತಿ, ಹಳೆಯದಾಗುವಂಥದ್ದರ ಅರಿವು ನಮಗೈತಿ. ಆದರೆ ಎಂದೂ ಬೀಳಂಗಿಲ್ಲ, ಹಳೆಯದಾಗಂಗಿಲ್ಲ, ಸಾಯಂಗಿಲ್ಲ. ಶಾಶ್ವತವಾಗಿ ಜ್ಞಾನ ರೂಪವಾಗಿ ಜ್ಯೋತಿ ಸ್ವರೂಪವಾಗಿ ಸದಾ ಕಾಲದಲ್ಲಿಯೂ ಬೆಳಗುವಂಥ ಆತ್ಮದ ಅರಿವೇ ನಮಗಿಲ್ಲ ಅಂದ್ರೆ ಮಾಡುವುದೇನಿನ್ನ? ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ನಮ್ಮ ಒಳಗನ ಆ ಅರಿವಿರುವಾಗ ಮತ್ತು ಮಂದಿನ ಕೇಳುವ ಅವಶ್ಯಕತೆ ಏನೈತಿ? ಕಣ್ಣು ಮುಚ್ಚಿನ ಶಿಕಿನ ವೇಳೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದ್ರೆ ಮನುಷ್ಯ ಮುಕ್ತನೇ ಆಗಿ ಹೋಗ್ತಾನೆ. ಇನ್ನೇನು ಮಾಡೋದು ಬೇಡ, ಬೇರೆ ಸಾಧನನ ಮಾಡೋದು ಬೇಡ. ಸಾಧನ ಯಾವುದಪ್ಪ? ಬರೇ ನಶಿಕಿನಲ್ಲಿ 4 ಗಂಟೆಗೆ ಎದ್ದ 6 ಗಂಟೆ ತನಕ 1-2 ತಾಸು ಶಾಂತವಾಗಿ ಕುಂತ ಅಂದ್ರೆ 1 ತಾಸು ಧ್ಯಾನ ಮಾಡೋದು, 1 ತಾಸು ಜಪ ಮಾಡೋದು, ಮುಗಿದ ಹೊತ್ತು ಇಡೀ ಜೀವನ ಪಾರಾಗ್ತದೆ. ಸಿದ್ಧಾರೂಢರ ಸಾರ ಉಂಡವರೆಲ್ಲ ಪಾರ. ನಾವೇನು ತಿಳ್ಕೊಂಡಿವು? ತೊಗರಿಬೇಳೆ ಸಾರ ಅಂತ ತಿಳ್ಕೊಂಡಿವಿ. ಪಿತ್ತಕ್ಕತ್ತೆ ಅದನ್ನು ಉಂಡ್ರೆ ಪಾರಾಗಂಗಿಲ್ಲ. ಸಿದ್ಧಾರೂಢರು ಹೋಳಿಗೆ ಜಗತ್ತಿಗೆಲ್ಲ, ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ. ಅವ್ರ ಜೋಳಿಗ್ಯಾಗ ಹುರುಣದ ಹೋಳಿಗೆ ಅದಾವತ್ತು ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಬುದ್ಧಿನ ಅಟ್ಟ ಐತಿ.
ಅವ್ರ ಜೋಳಿಗೆ ಆಗಿರುವುದು ಆತ್ಮಜ್ಞಾನದ ಹೋಳಿಗೆ. ಆ ಹೋಳಿಗೆ ಯಾವ ಉಣ್ತಾನಲ್ಲ ಅವ ಪಾರಾಗಿ ಹೋಗ್ತಾನ. ಆ ಅಧ್ಯಾತ್ಮದ ಸಾರ ಯಾವ ಕುಡಿತಾನಲ್ಲ ಅವ ಪಾರಾಗಿ ಹೋಗ್ತಾನ. ಕಟ್ಟಿನ ಸಾರು ಉಂಡ್ರು ಇಲ್ಲೇ ಉಳ್ಯಾವದ ನೀವು. ಹೌದಪ್ಪ, ಕಟ್ಟಿನ ಸಾರು ಉಂಡ ನಾವು ಮುಕ್ತಾಗಿ ಹೋಗ್ಯಾನತ್ತೆಲ್ರಿ ಐತೇನು? ಏನಿಲ್ಲ. ಇಂಡು ಉಣ್ತೀವಿ, ನಾಳೆ ಶರೀರದಾಗನೇ ಇರಂಗಿಲ್ಲ. ಅದು ಅನ್ನ ಇವತ್ತು ನಮ್ಮ ಶರೀರಕ್ಕೆ ಹೋಯ್ತು ಅಂದ್ರೆ ಅದೇ 2 ದಿವಸದಲ್ಲಿ ಹಳಸಿ ಹೋಗ್ತದ. ಆ ಹಳಸುವಂಥ ಅನ್ನ ತಿಂದು ಶರೀರರೇ ಹಂಗೆ ಉಳಿತೈತಿ, ಇದು ಹಳಸೆ ಹೋಗ್ತೈತಿ. ಆದ್ದರಿಂದ ಸಿದ್ಧಾರೂಢರ ತತ್ವ ಇದಲ್ಲ, ಬಸವಾರೂಢರ ತತ್ವ ಇದಲ್ಲ, ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಋಷಿ ಮುನಿಗಳು, ಸಾಧು ಸಂತ ಶರಣರ ತತ್ವ ಇದ್ಯಾವುದೂ ಅಲ್ಲ. ಇದಕ್ಕೆ ಎಂದಿಗೂ ಅವರು ಮಹತ್ವನ ಕೊಡಲಿಲ್ಲ. ಊಟ ಉಪಚಾರ, ಬರೀ ಹೊರಗಿನ ಆಡಂಬರ, ಪ್ರಾಪಂಚಿಕ ಸಂಗತಿಗಳು, ಲೌಕಿಕ ವಿಷಯಗಳು, ಇವುಗಳಿಗೆ ಎಂದಿಗೂ ಮಹತ್ವ ಕೊಡದೇ ಇರುವಂಥ ಅದ್ವಿತೀಯ ಮಾರ್ಗ ಯಾವುದು ಅಂದ್ರೆ ಅಧ್ಯಾತ್ಮ ಮಾರ್ಗ. ಹೀಗಾಗಿ ನಾವೆಲ್ಲರೂ ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡೋನು. ಯಾಕಡೆ? ಊಟದ ಕಡೆ. ಸಿದ್ಧಾರೂಢರು ಅಲ್ರಿ, ಅವರ ಆರಾಧನೆ ಮಾಡೋದಂದ್ರೆ ನೋಡ್ಯಾರೆ ಕಲಿಬೇಕು, ಬೇಡ ತುಸು. ಸಿದ್ಧಾರೂಢರ ಅವ್ರದ್ದೊಂದು ಫೋಟೋ, ಅವ್ರ ಮೂರ್ತಿ ನೋಡ್ರಿ ಹೆಂಗೈತಿ. ಆಜಾನುಬಾಹು ವ್ಯಕ್ತಿತ್ವ. ಆಜಾನುಬಾಹು ಅಂತ ಯಾರಿಗೆ ಕರೀತಾರೆ? ಯಾರ ಕೈಗಳು ಕಾಲಿಗಿಂತಲೂ ಮೊಳಕಾಲ ಐತ್ಲ ಅದಕ್ಕಿಂತ ಉದ್ದಿದ್ದು ಅಂದ್ರೆ ಅವರು ಆಜಾನುಬಾಹು ವ್ಯಕ್ತಿತ್ವ. ಅಂಥ ಮಹಾಜ್ಞಾನಿಗಳು ಹಿಂಗೆ ಕುಂತ್ರಂದ್ರೆ ಮುಗದ ಹೊತ್ತು. ಮೇಲೆ ಇರಿಬೆ ಹತ್ತಿರೂ ಗೊತ್ತಿಲ್ಲ, ಹಾವು ಬಂದರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರ ಚರಿತ್ರೆ ಓದಿದ್ರೆ ಏನದ ಚರಿತ್ರೆಯಲ್ಲಿ ಇದೆ. ಶರೀರ ನೋಡ್ರಿ ಎಷ್ಟು ತೆಳ್ಳಗೈತಿ. ಮಹಾತ್ಮರು ನಮಗತ್ಲೆ ಮುಂಜಾನೆ ಎದ್ದು ಚಹಾ ಕುಡಿದು, ಮತ್ತು 12 ಊಟ, ನಾಷ್ಟ, ಸಂಜೆ ಊಟ, ಮತ್ತು ನಡು ಚೋಡಾ ಬಜಿ ಪುರೆ, ಮತ್ತು ಹಂಗೆ ದಾರ್ಯಾಗ ಹೋಗಾಗ ಏನೇನು ಕಾಣ್ತಾವೆ ಎಲ್ಲನ. ಕುರುಕುರು ಕಂಡ್ರೆ ಅದನ್ನ ಒಟ್ಟು ಒಳಗೆ ಹಾಕತ್ತಾನ, ಪಾನಿಪುರಿ ಕಂಡ್ರೆ ಅದನ್ನ ಒಟ್ಟು ಒಳಗೆ ಹಾಕತ್ತಾನ, ಮತ್ತು ಬೀಗರ ಮನೆಗೆ ಹೋದ್ರೆ ಅಲ್ಲಿಯೂ ತಿನ್ನತ್ತಾನ, ಎಲ್ರಿ ನ್ಯಾಯ ಬಗೆಹರಿಸ್ಲಕ್ಕೆ ಹೋದ್ರೆ ಅಲ್ಲಿಯೂ ತಿನ್ನತ್ತಾನ. ಸತ್ತು ಹೆಣ ಕುಣಿಸಾರಂದ್ರು ಚೋಡಾ ಬಜಿಯರ ತಿಂದು ಬರತ್ತಾನ. ಇಂಥವ ಇವ ಇನ್ನು ಜ್ಞಾನಿ ಆಗವ ಹೆಂಗಪ್ಪ ಇವ? ಶರೀರ ಯಾವಾಗಲೂ ಎಟ್ಟು ಬೇಕು ಅಟ್ಟ ಹಾಕ್ಬೇಕದಕ್ಕೆ. ನಾಲ್ಗಿ ರುಚಿಗೆ ತಕ್ಕಂಗೆ ಎಲ್ರಿ ಹಾಕಿದೆವು ಅಂದ್ರೆ ಮುಗದ ಹೊತ್ತು ಶರೀರ ಏನಾಗ್ತೈತಿ? ವೇಸ್ಟ್ ಆಗಿ ದಪ್ಪ ಹಾಕೋತ ಹೋಗ್ತೈತಿ. ಕಂಟ್ರೋಲ್ ಎಲ್ಲಿರಬೇಕು? ನಾಲ್ಗಿ ಮ್ಯಾಲ ಕಂಟ್ರೋಲ್, ನಾಲ್ಗಿ ನಿಯಂತ್ರಣದಾಗಿರ್ಬೇಕು. ಆದ್ರೆ ನಮ್ಮ ಏನಾಗ್ಯಾವು? ಕೆಳಗೆಲ್ಲ ಬರೋಬ್ಬರನೇ ಇರ್ತೀವಿ, ಮತ್ತು ತಾಟಿನ ಮುಂದೆ ಕೂತೀವಿ ಅಂದ್ರೆ ಇಲ್ಲಿದು ಸೆನ್ಸಾರ್ ಹೋಗಿಬಿಡ್ತೈತಿ. ಏನು ಉಣ್ತಾನೋ ಎಷ್ಟು ತಿಂತಾನೋ ಹೇಳಕ್ಕೆ ಬರಂಗಿಲ್ಲ. ರುಚಿ ಅದು ಆಗಿತ್ತಂದ್ರೆ ನಾವು ದೇವ್ರ ಜರ್ ಹೊಟ್ಟಿಗೊಂದು ಲಿಮಿಟ್ ಅದು ಕೊಟ್ಟಿದ್ದಿಲ್ಲ ಅಂದ್ರೆ ಇವ್ ಟ್ರಕ್ ಗಟ್ಲೆ ಉಂಡು ಬರೋ ಮನುಷ್ಯ. ಅವ ಅದಕ್ಕೆ ಹೊಟ್ಟಿಗೆ ಚೀಲ ಮಾಡ್ಯಾನ ಒಂದು ಸಣ್ಣದಟ್ಟ. ಮತ್ತು ಅದು ಹೊಟ್ಟೆ ಹೆಂಗೆ ತಯಾರಾಗೈತೆ ಅಂದ್ರೆ ರಬ್ಬರ್ ಇದ್ದಂಗೆ ಅದು. ನೀವು ದಿವ್ಸಕ್ಕೆ 4 ತುತ್ತು ಹೆಚ್ಚು ಮಾಡ್ಕೋತ ಹೋಗ್ರಿ, ಒಂದು ದೊಡ್ಡ ಕೊಡ ಆದಂಗೆ ಆಕೈತಿ. ಅಟ್ಟ ಸಾಮರ್ಥ್ಯ ಐತೆ ಅದಕ್ಕೆ, ಹಿಗ್ಗೋತ್ ಹೋಗ್ತೈತೆ ಅದು. ಈಗ ಹೊಟ್ಟೆ ಬಂದವ್ರದ್ದು ಇರ್ತಾರಲ್ಲ ಭಾಳ ದಪ್ಪದವರು, ಇದೇ ಕಾರಣ. ದಿನಂಪ್ರತಿ ಹೆಚ್ಚು ಉಣ್ಕೋತ ಹೋಗಿ ಹೋಗಿ ಮುಂದೆ ಕಡಿಮೆ ಮಾಡ್ಲಿಕ್ಕೆ ಆಗೋದಲ್ಲ, ಕಡಿಮೆನ ಆಗಂಗಿಲ್ಲ ಅದು. ಇಲ್ಲಿ ನಾಲಿಗೆ ಮೇಲೆ ನಿಯಂತ್ರಣ ಇಲ್ಲ ನಮಗೆ. 2 ತುತ್ತು ಕಡಿಮೆ ಉಣ್ಲಕ್ಕೆ ಆಗೋದಿಲ್ಲ, ಪೂರ ಪ್ಯಾಕಾಗಿ ಬನ್ಬೇಕು ಅದು. ಮತ್ತು ಹಂಗಾದ್ರೆ ಹೆಂಗೆ? ಇನ್ನು ಮೋಕ್ಷ ಆಗೋದು ಹೆಂಗೆ? ಧ್ಯಾನ ಮಾಡವ ಹೆಂಗೆ? ಪೂರ 60 ಲೀಟ್ರ್ ಟ್ಯಾಂಕ್ ಎಲ್ಲ ತುಂಬಿದ ಅಂದ್ರೆ ಗಾಡಿ ಓಡೋದು ಹೆಂಗೆ? ಪೂರ ಪ್ಯಾಕ್ ಆಗೈತಿ, ಇನ್ನೇನೂ ಇಲ್ಲ, ಹೋಗಿ ಹೊಡ್ಕೊತ ಮಕ್ಕೊಂಡ್ಬಿಡ್ತೈತಿ. ಅವು ಕಬ್ಬಿನ ಟ್ರ್ಯಾಕ್ಟರ್ ದಿನ್ನಿ ಏರಾಗ ಹಚ್ಚಿರ್ತಾವ ನೋಡಿ, ಹಂಗೆ ರಾತ್ರಿ ಗೊರಕೆ ಹೊಡಿದೆ. ಯಾರೇ ಮಹಾತ್ಮರು ಯೋಗಿಗಳು ಗೊರಕೆ ಹೊಡಿತಾರನ? ನಾವು ಗೊರಕೆ ಹೊಡಿತೀವಿ. ಇದರ ಅರ್ಥ ಏನಂದ್ರೆ ಏನೂ ಆಗಿಲ್ಲತ್ತ. ಶರೀರದ ಮೇಲೆ ನಿಯಂತ್ರಣ ಹೋಗಿಲ್ಲ. ರಾತ್ರಿ ಇವ ಮಕ್ಕೊಂಡ ಅಂದ್ರೆ 1 ಕಿಲೋಮೀಟ್ರ್ ಏರಿಯಾ ಎಲ್ಲ ನಡಗ್ತಿರ್ತೈತಿ.
ಮತ್ತು ಹೆಂಗೆ ಮಾಡೋದಿನ್ನು ಮಹಾತ್ಮರಾಗಬೇಕು ಅಂದ್ರೆ ವೇದಾಂತ ಪರಿಷತ್ತು ನಡೆಸುವ ಉದ್ದೇಶ ಏನಪ್ಪ ಅಂದ್ರೆ ಉಣ್ಣೋದ್ರ ಮೇಲೆ ಮೊದಲನೇ ನಿಯಂತ್ರಣ ಇರಲಿ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಶ್ರೀಕೃಷ್ಣ ಪರಮಾತ್ಮನ ಅಮರವಾದಂಥ ಆದೇಶ ಇದು, ಉಪದೇಶ. ಯೋಗಿ ಆಗಬೇಕಂತೆ ಅಲ್ಲ, ಮೊಟ್ಟ ಮೊದಲು ಕಡಿಮೆ ಊಟ ಮಾಡ್ಲಾಕ ಕಲಿ. ಶರೀರ ಎಷ್ಟು ಬೇಕತ್ತೈತ್ಲೆ ಅಟ್ಟ ಉಣಸ್, ಹೆಚ್ಚಿಗೆ ಉಣಿಸ್ಬೇಡ. 4 ಪ್ಲೇಟ್ ಬಜಿ ತಂದಾರಂದ್ರೆ ಅವೆಲ್ಲ ತಿಂದು ಮತ್ತೆ ತಿನ್ನ ತಗೊಂಬ ಅನ್ಬೇಡ, ಒಂದ ತಿನ್ನು. ಶರೀರಕ್ಕೆ ಎಷ್ಟು ಬೇಕು ಅಟ್ಟ ತಿನ್ನಿಸು. ಯುಕ್ತ ಆಹಾರ ವಿಹಾರ, ಎಷ್ಟು ತಿನ್ನಿಸ್ತಿಲ್ಲ ಅಷ್ಟು ದುಡಿಸು ಶರೀರವನ್ನು. ಶರೀರವನ್ನು ಬರೇ ಉಣ್ಣೋದು, ಗಾದಿ ಮೇಲೆ ಮಲಗಿಸೋದು, ಎ ಸಿ ಹಚ್ಚೋದು, ಕೂಲರ್ ಹಚ್ಚೋದು, ತಂಪು ಗಾರು ಇಡೋದು, ಬರೀ ಇಟ್ಟ ವ್ಯವಸ್ಥೆ ಮಾಡಬೇಡದ್ರದ್ದು. ಭಾಳ ವ್ಯವಸ್ಥೆ ಮಾಡಿತಂದ್ರೆ ಅವು ದನಗಳು ಹಿಂಡಂಗಿಲ್ಲ ಸಹಿತ. ಇಲ್ಲ ನಾವು ಏನು ನಡೆದತ್ ವ್ಯವಸ್ಥೆ ಬರೋಬ್ಬರಿ ಐತೆ. ತುಸು ಅಡ್ಡಾಡ್ಲಕ್ಕೆ ಬಿಡೋದನ್ನು, ತಿರುಗಾಡ್ಲಕ್ಕೆ ಬಿಡು, ಕೆಲಸ ಹಚ್ಚು. ಹಂಗೆ ಶರೀರಕ್ಕೂ ಕೆಲಸ ಹಚ್ಚು. ಬೆವರು ಸುರಿಸಲಾರ್ದ ಊಟನ ಹಾಕಬೇಡದಕ್ಕೆ. ಅವಾಗೇನ್ರೆ ನಿನ್ನ ನಿಯಂತ್ರಣದಾಗಿ ಶರೀರ ಇರ್ತದ. ಯುಕ್ತ ಸ್ವಪ್ನಾವಬೋಧಸ್ಯ, ಮಕ್ಕೊಂಡಪ್ಪ ಕುಂಭಕರ್ಣ ಮಕ್ಕೊಂಡಂಗೆ. ಉಂಡ ಮೊದಲೇ ಬೇಸಿಗೆ ದಿವಸ ಒಂದು ಚೆರಿಗೆ ಮಜ್ಜಿಗೆ ಕುಡ್ದ. ಎಮ್ಮೆ ಮಜ್ಜಿಗೆ ಅದು. ಮೊದಲೇ ಎಮ್ಮೆಗೆ ಹಾರ್ನ ಹಾಕಿರೂ ಸರಿಯಂಗಿಲ್ಲ ಅದು. ಯಾವ ಪ್ರೈಮ್ ಮಿನಿಸ್ಟರ್ ಹಾರ್ನ ಹಾಕ್ಲಿ, ಮುಖ್ಯಮಂತ್ರಿಯರು ಹಾರ್ನ ಹಾಕಿ ಸುಮ್ಮ ಕುಂಡ್ರತೈತೆ ಅದು. ನಾ ರೋಡ್ ಹೊಂಟೆ, ರೋಡ್ ಮೇಲೆ ಈಗ ಸದ್ಯ ನಂದ ರಾಜಕೀಯ. ಈಗ ನನಗೆ ಸ್ವಾತಂತ್ರ್ಯ ಸಿಕ್ಕೈತಿ, ಒಟ್ಟು ಅಳಿಗಾಡಂಗಿಲ್ಲತೈತಿ ಎಮ್ಮೆ. ಅದರ ಮಜ್ಜಿಗೆ ಇವ ಕುಡ್ದಾನ 1 ಲೀಟ್ರ್. ಇನ್ನು ಹೆಂಗೆ ಇವನಿಗೆ ಮುಕ್ತಿ ಆಗೋದು ಹೆಂಗಪ್ಪ? ಕುಡಿಬಾರ್ದತ್ ನಾವು ಹೇಳಂಗಿಲ್ಲ, ಲಿಮಿಟ್ ಮೇಲೆ ತಗೋಬೇಕಲ್ಲ. ಯುಕ್ತ ಸ್ವಪ್ನಾವಬೋಧಸ್ಯ, ಸಣ್ಣ ಹುಡುಗರು 8 ತಾಸು ಮಕ್ಕೊಳ್ಳಿ, ದೊಡ್ಡವರು 6 ತಾಸ, ಭಾಳ ಅಂದ್ರೆ 7 ತಾಸ. ಇದಕ್ಕಿಂತ ಹೆಚ್ಚಿಗೆ ಮಕ್ಕೋಬಾರ್ದು. ಹೆಚ್ಚಿಗೆ ಮಕ್ಕೊಂಡ್ರಿ ಅಂದ್ರೆ ಯೋಗ ಸಾಧನ ಆಗಂಗಿಲ್ಲ. ಇನ್ನು ಕೆಲಸ ಮಾಡೋದೈತೆ ಅಂತ ತಿಳ್ಕೊಂಡು ದೆವ್ವಿನ ಗತ್ಲೆ ಹಗಲ ರಾತ್ರಿ ಕೂಡೇನು ದುಡ್ಲಾಕ ಹೋಗಬೇಡ. ಮಕ್ಕಳ ಒಂದು 6 ತಾಸರಿ ಕನಿಷ್ಠ ನಿದ್ದೆ ಮಾಡ. ಕೆಲವೊಂದು ವರೆ ಬಡ್ಕೊಂಡು ದುಡಿತಿರ್ತಾವ. ಒಟ್ಟು ತಾವು ಮಕ್ಕೊಳಂಗಿಲ್ಲ, ಮಂದಿಗೆ ಮಕ್ಕೋಗಿಡಂಗಿಲ್ಲ. ಹಿಂಗೂ ಮತ್ತೆ ಮಾಡ್ಲಾಕ ಹೋಗಬೇಡ. ಒಂದು ನಿಯಂತ್ರಣದಲ್ಲಿರಲಿ, ಅವಾಗ ನಿನಗೆ ದುಃಖನಾಶಕವಾದಂಥ ಯೋಗ ಸಿದ್ಧಿಸ್ತದ. ಹೀಗಾಗಿ ಸಿದ್ಧಾರೂಢರ ಶರೀರನ ನಮಗೇನು ಹೇಳ್ತೈತಪ್ಪ ಅಂದ್ರೆ, ಯೋಗಿ ಆಗ್ಬೇಕಂದ್ರೆ ನಾವು ಹಂಗಾಗ್ಬೇಕು. ಹೆಂಗಾಗ್ಬೇಕು? ಅವ್ರಂಗಂತೂ ಸಾಧ್ಯನೇ ಇಲ್ಲ. ಅವರು ಶಿವಾವತಾರಿಗಳಿದ್ರು. ಬಾವಿಯಲ್ಲಿ ಮಲ್ಕೊಳ್ತಾ ಇದ್ರು, ಗಿಡದ ಕೆಳಗೆ ಮಲ್ಕೊಳ್ತಾ ಇದ್ರು. ಅವ್ರ ಚರಿತ್ರೆಯಲ್ಲಿ ನೋಡ್ರಿ, ಊಟ ಸಿಗಲಾರದ ಕಾಲದಲ್ಲಿ ರ್ಯಾವಿ ಮಣ್ಣನ್ನೇ ಸೋಸಿ ಕೊಡದಂಥವರದಾರ ಅವರು. ಅಂಥ ಮಹಾತ್ಮರು. ನಮ್ಮ ಎಲ್ಲ ಯಾವ ಲೆಕ್ಕ, ಏನು ಲೆಕ್ಕ, ಎಲ್ಲಿದ್ದೀವಿ ನಾವಿನ್ನ? ರಾವಳಗುಂಡೆ ಒಡ್ಯಾಗ ಇದೀವಿ ಕರೆ, ಇನ್ನು ಪರಮಾತ್ಮನ ಸಾನ್ನಿಧ್ಯ ಸೇರ್ಬೇಕಂದ್ರೆ ಭಾಳ ದೂರ ಐತಿ. ಹೀಗಾಗಿ ನಾವೆಲ್ಲರೂ ಕೂಡ ಮಹಾತ್ಮರ ಚರಿತ್ರೆಗಳನ್ನು ಓದಿ ಕೇಳಿ ತಿಳ್ಕೊಂಡು ಸರಿಯಾಗಿ ಪಾಲಿಸಬೇಕಾಗ್ತದೆ. ಆದ್ದರಿಂದ ತಾವೆಲ್ಲ ಬಹಳಷ್ಟು ಪುಣ್ಯವಂತರು. ವೇದಾಂತ ಪರಿಷತ್ ಕೇಳಕ್ಕೆ ಮಂದಿ ಬಂದೈತಿ. ಧಾರಾವಾಹಿಯ ಈ ಕಾಲದೊಳಗೆ ಪ್ರವಚನ ಕೇಳಕ್ಕೆ ಮಂದಿ ಬರ್ತೈತೆ ಅಂದ್ರೆ ನಿಮ್ಮದಲ್ಲ, ನಮ್ಮದ ಪುಣ್ಯ. ಆದರೆ ತಾವೆಲ್ಲರೂ ಬಸವಾರೂಢ ಮಹಾಸ್ವಾಮಿಗಳು ನಿಮ್ಮ ಊರಿಗೆ ಬಂದು ಈ ಊರಿನಲ್ಲಿ ಸಿದ್ಧಾರೂಢ ಪರಂಪರೆಯ ಒಂದು ದಿವ್ಯ ಆಶ್ರಮವನ್ನು ಕಟ್ಟಿದಲ್ಲ, ಅಂಥ ಮಹಾತ್ಮರಿಗೆ ನಾವು ಸದಾ ಕಾಲ ಋಣಿಯಾಗಿರಬೇಕು. ಅವರು ಬಂದಾರಂತಲೇ ಇಲ್ಲೆಲ್ಲ ಇವತ್ತು ವೇದಾಂತ ಪರಿಷತ್ ನಡೆಯುವುದು, ಇವತ್ತೆಲ್ಲ ಜನರಿಗೆ ಆಧ್ಯಾತ್ಮಿಕ ಸಂಸ್ಕಾರ ಸಿಗುವುದು. ಅಂಥ ಬಸವಾರೂಢ ಮಹಾಸ್ವಾಮಿಗಳು ಎಂಥ ದೊಡ್ಡ ಮಹಾತ್ಮರು, ಎಂಥ ಸಿದ್ಧಿ ಪುರುಷರು. ಅದಕ್ಕೆ ಅಂಥವರ ಸ್ಮರಣೆಯ ನಿಮಿತ್ತವಾಗಿ ನಡೆಯುವಂಥ ಈ ವೇದಾಂತ ಪರಿಷತ್ ಕಾರ್ಯಕ್ರಮ ಇನ್ನೂ ನಾಳೆ ನಾಡ್ದ 2-3 ದಿವಸ ನಡೀತದೆ.